ಅತಿಥಿಗಳಾಗಿ ಆಗಮಿಸಿರುವ ಶಂಕರಯ್ಯ ಆರ್ ಗಂಟಿಯವರ ಸ್ವಲ್ಪ ಕಿರುಪರಿಚಯ ಮಾಡಿಕೊಡ್ತೀನಿ. ಶಂಕರಯ್ಯ ಆರ್ ಗಂಟಿಯವರ ತಂದೆ ಹೆಸರು ರುದ್ರಯ್ಯ, ತಾಯಿ ಗೌರಮ್ಮ. ಅವರು ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಜಾಕನಟ್ಟಿಯವರು. ಅಶೋಕ್ ಸರ್ ಅವರು ಬಹಳ ಅದ್ದೂರಿಯಾಗಿ ನಮ್ಮ ಶಾಲೆ ಬಗ್ಗೆ ಕಾಳಜಿ ವಹಿಸಿಕೊಂಡು ಮಕ್ಕಳಲ್ಲಿ ಇರುವಂಥ ಒಂದು ಭಾಷಾ ಕೌಶಲ್ಯತೆಯನ್ನು ಹೆಚ್ಚಿಸುವಂಥ ಆಯೋಜನೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಜೊತೆಯಲ್ಲಿ ಮಕ್ಕಳಲ್ಲಿಗೆ ಹೆಚ್ಚೆಚ್ಚು ಏನಪ್ಪ ಅಂದರೆ ಓದಲು, ಬರೆಯಲು, ಮಾತನಾಡಲು ಮತ್ತು ಮಕ್ಕಳಿಗೆ ಅಭಿವ್ಯಕ್ತಿ ಸಾಮರ್ಥ್ಯ ಅಭಿವ್ಯಕ್ತಿ ಅಂದರೆ ಮಕ್ಕಳಲ್ಲಿ ಹುದುಗಿರುವಂಥ ಒಂದು ಪ್ರತಿಭೆ ಏನಿದೆ ಆ ಪ್ರತಿಭೆಗೆ ಒಂದು ವೇದಿಕೆ ಬೇಕೇ ಬೇಕು. ಈಗ ನೇರವಾಗಿ ಶಂಕರಯ್ಯ ಆರ್ ಗಂಟಿಯವರು ಸರ್ ನೋಡಿದ್ರಿ ಎಲ್ಲಾರು? ನೋಡಿಲ್ಲ. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅವರು ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಅಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ಸುಮಾರು 50 ನಾಟಕಗಳಿಂತೂ ಹೆಚ್ಚಿನ ನಾಟಕಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ಈಗ ಬೆಳಗ್ಗೆ 9ನೇ ತರಗತಿ ವಿದ್ಯಾರ್ಥಿಗೆ ಅವರು ಉರಿದ ಬದುಕು, ಶಾಂತರಸರ ಉರಿದ ಬದುಕು ನಾಟಕವನ್ನ ಓದಿದ್ರು. ಕಥೆ ಇತ್ತು, ಕಥೆ ಓದಿ ಜೊತೆಗೆ ನಾಟಕದಲ್ಲಿರುವಂತ ಕೊನೆ ಭಾಗಗಳನ್ನ ಪೂರ್ತಿ ಇಲ್ಲದೆ ಇರೋದ್ರಿಂದ ಅದು ಚಂದ ಓದಿ ಹೇಳಿದ್ರು. ಈ 40 ವರ್ಷದ ಈ ನನ್ನ ವಯಸ್ಸಿನ ಅನುಭವದಲ್ಲಿ ಶಾಲೆಗೆ ಕರೆದು ಕಥೆಗಳನ್ನು ಓದೋ ಅವಕಾಶ ಸಿಕ್ಕಿದ್ದು ನನ್ನ ಲೈಫ್ನಲ್ಲಿ ಮೊದಲ ಸಲ. ಅದಕ್ಕೆ ನಿಮಗೆ ಯಾವುದಾದ್ರು ಹೊಸ ವಿಚಾರ ಬಂದರೆ, ಅದು ಕಥಾವಸ್ತು ಅನಿಸಿದರೆ ಅಥವಾ ಇದನ್ನು ಬರಿಬೇಕು ಅಂತ ಅನಿಸಿದರೆ ಬರೆದು ಬಿಡಿ. ಬರಿತಾ ನಿಮ್ಮ ಅಕ್ಷರ ಶುದ್ಧಾಗುತ್ತೆ. ಒಂದು ಎರಡನೇದು ಏನಾಗುತ್ತೆ, ನಿಮ್ಮ ತಿಳಿದ ವಿಚಾರವನ್ನು ನೀವು ಅಕ್ಷರೀಕರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನನಗೇನು ತಿಳಿತದಲ್ಲ ಅದೇನು ತಿಳಿದದನ್ನು ಅಕ್ಷರ ರೂಪದಲ್ಲಿ ಬಂದರೆ ಅದೊಂದು ದಾಖಲಾತಿ ಆಗ್ತದೆ. ಆ ದಾಖಲಾತಿ ನಿಮ್ಮನ್ನು ಸುಮ್ಮನೆ ಕುಂದ್ರಿಸೋಲ್ಲ, ಮತ್ತೊಂದು ಬರೆಸ್ತದೆ, ಇನ್ನೊಂದು ಬರೆಸ್ತದೆ. ಅವಾಗ ನೀವೇನಾಗ್ತೀರಿ? ಕವಿಯರಾಗಿರ್ತೀರಿ, ಕಥೆಗಾರರಾಗಿರ್ತೀರಿ, ಒಬ್ಬ ನಾವೆಲಿಸ್ಟ್ ಆಗಿರ್ತೀರಿ. ಗೋಧುಳಿಯಿಂದ ಮನೆಗೆ ಬಂದ ಆಕಳ ಗ್ವಾದಲಿಯ ತನ್ನ ಸ್ಥಾನದಲ್ಲಿ ನಿಂತು ಕರ ದಿಟ್ಟಿಸುವಾಗ ಗಂಗಾಜಿ ಆಕಳಿಗೆ ಕಣ್ಣಿ ಹಚ್ಚಿ ತಲುಬಾಗಿಲಿಗೆ ನೀರು ಹಾಕಿ ವಿಭೂತಿ ಕುಂಕುಮ ಮುಡಿಸಿ ದಿನಕರ ಅಂದರೆ ಸೂರ್ಯನಿಗೆ ಧೂಪ ತೋರಿಸ್ತಾ ಕೈ ಎತ್ತಿದಾಗ ದಿನದ ಕಡೆ ಚೆಂಬೆಳಕು ತಿರುಗ್ತಿತ್ತು. ಅರ್ಧ ಚಂದ್ರ ಮೂಡಿದ್ದ. ಪುಳುಕಿತಳಾಗಿ ಬಗ್ಗಿ ಮುದುಕಿ ಬಾಗಿಲಿಗೆ ಧೂಪಾರ್ತಿ ಹಿಡಿದಾಗ ಬಟ್ಟಲ್ಗಣ ಕರ ತಾಯಿಯ ಮೊಲೆ ಹಾಲಿಗೆ ಬಾ ಅಂತ ನೆಗದಾಡ್ತಿತ್ತು. ಗಂಗಜ್ಜಿ ಮುಗುಳ್ನಗ್ತಾ ಬಂದೆ. ಯಾಕ ನಿಮ್ಮ ಅವ್ನು ನೋಡಿದ್ಯಾ? ತಡಿ ಅಂತ ಪಡಸಾಲಿಯ ಮೆಟ್ಟಲು ಏರುವಾಗ ಕರ ನೀ ಒಳಗಾದ್ರೆ ಬರೋ ತಡ ಮಾಡ್ತಿ ಅನ್ನೋಂಗ ಮೆಟ್ಟಿಲ ಮೇಲೆ ಮೋತಿ ಇಡ್ತು. ಯಾವುದು? ಕರ. ಗಂಗಾಜಿ ಮೆಟ್ಟಲು ಇರೋದು ಬಿಟ್ಟು ಪಡಸಾಲಿ ತುದುಗಟ್ಟಿಗೆ ದುಪಾರ್ತಿ ಇಟ್ಟು ಎಷ್ಟು ಅವಸರ, ಹಸಿವಾಗಿದೆ ಅಂತ ಕರ ತಬ್ಬಿ ಕಣ್ಣಿ ಬಿಚ್ಚಿದ್ಲು. ಇನ್ ತಡ ಮಾಡುವಂತಿಲ್ಲ ಅಂತ ತಾಳಿತಾರೋ ಗಂಗಾಧರ ಕರ ಬಿಟ್ಟಿನಿ, ಹಾಲೆಲ್ಲ ಕುಡ್ದು ಸಂಜೆಗೆ ಹಾಲು ಇಲ್ದಂಗೆ ಮಾಡ್ತದಲ್ಲ, ಜಲ್ದಿ ಗುಂಡಿನ ತಾಲಿನ ತಗೊಂಬ ಅಂದ್ಲು. ಗಂಗಾಜಿ ಈ ಅವಾಜ ಗಂಗಾಧರ ತಲೆಯಾಗಿ ಬಡ್ದು ಕ್ಯಾರೆ ಅಣದೆ ಪುಸ್ಸಾಗಿ ಅವಾಜು ಗಂಗಾಜಿಗೆ ರಿಮೌನ್ಸ್ ಆಯ್ತು. ಕೇಳಿಲ್ಲ. ಯಾಕಂದ್ರ ಅವನ ಆ ಜ್ಞಾನ ಚಿತ್ತ ಬಿಡಿಸಿ ಆದಮೇಲೆ ನಿಬಂಧ ಬರೆಯಬೇಕನ್ನೋದ್ರಲ್ಲಿತ್ತು. ನೆಲದ ಮೇಲೆ ನೋಟ್ಬುಕ್ ಇಟ್ಟು ಬೆರಳಿನಿಂದ ಪೆನ್ಸಿಲ್ ಅಲ್ಲಾಡಿಸ್ತಾ, ನೆಲದ ಮೇಲೆ ಕುಂತು ಪೆನ್ಸಿಲ್ ಅಲ್ಲಾಡಿಸ್ತಾ ತಾನು ಹಸ್ಕಾಡ್ತಾ ಮೇರೆ ಅಂಗನೆ ಮೇ ತುಮಾರ ಕ್ಯಾ ಕಾಮ ಹೈ ಅಂತ ತನ್ನೊಳಗೆ ತಾನ ಗುಣಗುಣ ಅಣಿಸ್ಕೋತ ಮಗ್ನಾಗಿದ್ದ. ಹೆಂಗೆ ಬರಿಬೇಕು ನಿಬಂಧ ಅಂತ ಪೇಚಾಡ್ತಿದ್ದ. ಗಂಗ್ಯಾ ಹಿಂಡ್ಕೊಳಕ್ ತಾಳಿತಾರೋ, ಕರ ಹಾಲು ಕುಡಿತದ, ಎನ್ನೆಲ್ಲ ಮುಗಿತದ, ನಿಮ್ಮವ್ ಬಂದು ಚಾ ಕೇಳ್ತಾಳ ಅಂತ ಗಂಗಾಜಿ ಗಂಟ್ಲ ಹರ್ಕೊಳ್ಳೋದಕ್ಕೂ ಅವರು ಸಂಘವ ಹೊಲದಿಂದ ತಂದು ಮೇವಿನ ಹೊರಿನ ಪಡಸಾಲಿ ತುದಿಗಟ್ಟಿಗೆ ಇಡೋದಕ್ಕೂ ಸಮ ಆಗಿ ಸಂಘವ್ವ ಮೆಟ್ಲೇರಿ ಗಂಗಾಧರನ ಕೈ ಹಿಡಿದು ದರ ಎಳ್ಕೊಂಡು ಹೋಗಿ ಅವನ ಕೈಯಾಗ ತಾಲಿ ತುರುಕಿ, ಯಾಕ ನಿಮ್ಮ ಅಜ್ಜಿ ಒದರೋದು ಕೇಳೋದು, ಕಿವ್ಯಾಗ ಏನು ಇಟ್ಕೊಂಡಿದ್ಯಾ?
ಕಿವಿಯಾಗ ಏನು ಇಟ್ಕೊಂಡಿದಿ? ಹೌದ? ಕಿವಿ ಅದಾವ ಏನು ಚಿಮಣಿ ಎಣ್ಣೆ ಲಾಳಿಕೆ ಅದಾವ ಅಂತ ಕಿವಿ ಹಿಂಡಿ ಹೋಗ ಅಜ್ಜಿ ಕೊಡೋಗಂತ ಆ ತಾಲಿ ಅವನ ಕೈಯಾಗ ತುರುಕಿದಾಗ ಮುಗ್ಗುರಿಸಿ 3 ಜಿಗಿತದಾಗ ಗಂಗಜ್ಜಿ ಕೈಯಾಗ ತಾಲಿ ಕುಂತಿತ್ತು. ತಾರ ನೀನ ಕಬರ್ಗೇಡಿ ಕಿವಿಯಾಗ ಏನು ಇಟ್ಕೊಂಡಿದಿ ಅಂತ ಗಂಗಜ್ಜಿ ಕೆಕ್ಕರಿಸಿದಾಗ ಎಲ್ಲರೂ ತನಗೆ ಹಿಂಗ್ಯಾಕೆ ಮಾತಾಡ್ತಾರ ಅಂತ ಅನಿಸ್ತು ಗಂಗಾಧರ್ಗೆ. ಏಯ್ ಹಾಗಾಜಿ, ನಾನು ಚಿತ್ರ ಬಿಡಿಸಿ ನಿಬಂಧ ಬರಿಬೇಕು ಅಂತ ಗಂಗಾಜಿ ಕೆಕ್ಕರಿಸಿ ಯಥಾಸ್ಥಿತಿಗೆ ಬಂದು ಮತ್ತೆ ನೆಲದ ಮೇಲೆ ಉಳ್ಳಾಡಕತ್ತಿದ ಗಂಗಾಧರ. ನೋಟ್ಬುಕ್ನೊಳಗೆ ತಾನೇ ತಲೆ ಬಗ್ಗಿಸಿದ. ನನ್ನ ಶಾಲೆ ಅಂತ ತಲೆ ಬರಹ ಬರ್ದ. ಆ ತಲೆ ಬರಹ ಗಂಗನ್ ನೋಡಿ ಕಿಸಕ್ಕಂತ ನಕ್ತು. ಏನು ಬರಿಬೇಕನ್ನೋ ಹೊಳು ಸಿಗದಂಗಾಗಿ ಆ ತಲೆ ಎಂಬ ತಲೆಯೊಳಗೆ ಗೊಂದಲ ಎದ್ದು ಸಾಲಿ ಅಂಗಳ ತುಂಬ ಹಾವ ಚೇಳ ಹರಿದಾಡ್ದಂಗ ನಾಯಿ ನರಿ ಜಿಗಿದಾಡ್ದಂಗ ಕಲ್ಪನಾ ಬಂದು ಯಾವುದೋ ಧ್ಯಾನದಾಗ ತಲೆ ಬರಹದ ಮುಂದೆ ಏನು ಬರಿಬೇಕು ಅಂತ ಪೆನ್ಸಿಲ್ ಒತ್ತಿದ. ಆ ಪೆನ್ಸಿಲ್ ಲೆಡ್ ಮುರಿದೋತು. ಕೈಕಾಲು ಮುಖ ತೊಳ್ಕೊಂಡು ತನ್ನ ಸಿರಿ ಸೆರಗಿನಿಂದ ಮುಖ ಒರೆಸ್ಕೋತ ಪಡಸಾಲಿಗೆ ಬಂದ ಸಂಗವ್ವ ಅವ್ರವ್ವ, ನೀ ಬರೆಯೋದು ಹೆಂಗನ ಇರಲಿ, ಆ ಲೆಡ್ ಮುರ್ಮುರ್ದು ಹೊಸ ಪೆನ್ಸಿಲ್ ತಾ ಅಂತಿ ಹೇಳ್ಯಾಕ ಹೇಳ ಅಂತ ಕೈ ಜಗ್ಗಿ ನಿಲ್ಸಿ ಗಲ್ಲ ಹಿಂಡಿ ಕಿಟಕಿ ತೋರಿಸಿ ಕತ್ಲು ಕಾಣೋದಿಲ್ಲ, ಕತ್ಲು ಕಾಣಲ್ಲ, ಕದ್ದಿಲ್ ಹಚ್ಚು, ಚಿಮ್ನಿ ಎಣ್ಣೆ ಹಾಕು, ನಿನ್ನೆರ ಚಿಮ್ನಿ ಎಣ್ಣೆ ಉಳಿಸಿ ನೆಲಕ್ಕೆ ಎಲ್ಲಿ ಎಡಿ ಹಿಡ್ದು ಹೋಗು, 2 ಪಾವ್ ಜೋಳ ಹಾಕಿ ಗುರ್ಲಿಂಗಡಿ ಅಂಗಡಿಯಾಗ ಚಿಮ್ನಿ ಎಣ್ಣೆ ತಂಬ ಹೋಗು ಅಂತ ಎತ್ತಿದ ಕೈ ಬೆನ್ನ ಮೇಲೆ ಬೀಳೋದಕ್ಕೂ ಹೊಡಿಬೇಡ ನಾ ಹೋಗಿ ತರ್ತೀನಿ ಚಿಮ್ನಿ ಎಣ್ಣೆ ಅಂತ ಜೋಳ ಕೊಡು ಮತ್ ಅಂದ. ತಾ ನಿನ್ನ ಟೊಪ್ಪಿಗೆ ಅವ್ನು ಟೊಪ್ಪಿಗೆ ಹಾಕತ್ತಿದ್ದು. ತಾ ನಿನ್ನ ಟೊಪ್ಪಿಗೆ ಅಂತ ತಗೊಂಡು ತೆಗಿ ಮಡ್ಕಿ ಅಂತ ಗಂಗಾಧರನ ಟೊಪ್ಪಿಗೆ ಸರಕನ್ನ ಎಳ್ಕೊಂಡು ಗಡಂಚಿ ಚೀಲದಿಂದ 2 ಬಗ್ಸಿ ಜೋಳ ಹಾಕಿ ಮುದ್ದಿ ಮಾಡಿ ಕತ್ಲದ ಹೋಗುವಾಗ ಎಡವಿ ಬಿದ್ದು ಜೋಳ ಚೆಲ್ಲಿದ್ವು ಅಂತ ಬಂದ್ರೆ ಚಮಡ ಸುಲಿತೀನಿ ನಿಂದು. ಶಿವರಾತ್ರಿ ತನ ಜೋಳ ಇಲ್ಲಿ ಮನ್ಯಾಗ, ನಾಳೆ ನಿಮ್ಮಪ್ಪ ನನ್ನ ಕೂಡೆ ಕೂಲಿ ಕಳಿಸ್ತಾನೆ ಅಂತ ದೇವ್ರ ಮನೆ ಹೊಕ್ಕಳು ಸಂಗವ್ವ. ಟೊಪ್ಪಿಗೆ ಜೋಳ, ಚಿಮ್ನಿ ಎಣ್ಣಿದ ಬೀರ್ ಬಾಟಲ ಜ್ವಾಕಿಂದ ಹಿಡ್ಕೊಂಡು ಗಂಗಾಧರ ಮೆಟ್ಲು ಇಳಿಯೋದಕ್ಕೆ ಗಂಗಾಜಿ ಹಾಲು ಹಿಂಡ್ಕೊಂಡು ತಾಲಿ ಮುಂದೆ ಮಾಡಿ ಬರೋದಕ್ಕೆ ಸಮ ಆಗಿ ಗಂಗಾಧರ ನಾಲ್ಗಿ ತುಟಿ ಬರ್ಸ್ಕೋತ ಹಾಲು ನೋಡ್ಕೋತ ಯಮ್ಮ ಅಂದ. ಅಯ್ಯ ಇದಕ್ಕೆ ನಿಂತ್ಯಾ, ನೀನು ಹರಿಗುಣಿಗೆ ಹಾಕಲಿ ಹಿಡಿ ಅಂತ ಜಿಡ್ಡುಗೈ ತಾಲಿಯಾಗಿ ಎದ್ದಿ ಹಾಲಿನ ಬರುಗ ಸಮೇತ ಗಂಗಾಧರನ ಬಾಯಿಗೆ ಒತ್ತಿದ್ಲು. ಯಾರು? ಗಂಗಜ್ಜಿ. ಗುರ್ಲಿಂಗಪ್ಪನ ಕಿರಾಣಿ ಅಂಗಡಿ ಅಂದ್ರೆ ಗರ್ದಿ ಗಮ್ಮತ್ತಿನ ತಾಣ. ಚುಕ್ಕೋಳಿಗಂತೂ ಅಂತಾರಾಷ್ಟ್ರೀಯ ಆಡಂಬೋಲದ ಕೇಂದ್ರ ಆಗಿತ್ತದು. ಊರ ಮಂದಿಗೆಲ್ಲ ಸಂಜೆ ಆದ್ಮೇಲೆ ಸಾಮಾನು ನೆನಪಾಗ್ತಿದ್ವು, ಇಲ್ಲ ಗದ್ದಲ್ದಾಗ ಪುಸ್ಲಾಯಿಸ್ಬಹುದು ಅಂತ ಬರ್ತಿದ್ರು. ಅಂತೂ ಸಂಜೆ ಆದಮೇಲೆ ಎಲ್ಲರೂ ಬಂದು ಗರ್ದಿ ಗಮ್ಮತ್ತು ಶುರು ಮಾಡ್ತಿದ್ರು. ಅಮಾಸಿ ದಿನ ಅಂತೂ ಕೇಳಬೇಡ ಕತಿ. ಬ್ಯಾಳಿತಾ ಬೆಲ್ಲತ್ತ, ಅಡ್ಕಿತಾ ಎಲಿತಾ, ಟಂಗ್ತಾ ಊದಿನ ಕಡಿತಾ ಅಂತ ಅದು ತಾ ಇದು ತಾ ಅಂತ ಅಂದವ್ರಿಗೆಲ್ಲ ಸಾಮಾನು ಕೊಟ್ಟು ಗುರ್ಲಿಂಗಪ್ಪ ಯಾರು ರೊಕ್ಕ ಕೊಡ್ತಿದ್ರು ಯಾರು ಬಿಡ್ತಿದ್ರು. ಆ ಗದ್ದಲ್ದಾಗ ಸಂಶಯ ಬಂದು ಗುರ್ಲಿಂಗಪ್ಪನೇ ಏಯ್ ರಾಕ್ರ ಅಂತ ಕಣ್ಣು ಅಗಲಿಸಿದ್ರ, ಕೊಟ್ಟಿನಲ್ರಿ ಮಾಲಕ್ರ, ರೊಕ್ಕ ತೊಗೊಂಡು ಸಾಮಾನು ನೀವ ಕೊಟ್ಟಿರಿ, ಹಿಂಗ್ಯಾಕ್ರಿ ಅವಡ ಸವಡ ಅಂತಿದ್ರು. ಹಿಂಗೆ ಯಾರು ಕೊಟ್ಟರು ಯಾರು ಬಿಟ್ಟರು, ಪಸಿಗೆ ಯಾರು ಹಾಕಿದ್ರು, ಜಾಸ್ತಿ ಯಾರು ಕೊಟ್ಟರು, ಗುರ್ಲಿಂಗಪ್ಪನ್ಗೆ ಲಾಸ್ನ್ಯಾಗ ಬಂದಿದ್ದ. ಅದಕ್ಕೆ 5ನೇ ಓದೋ ಮಗ ಶಂಭುನ ತನ್ನ ಜೊತೆಗೇ ಕುಂದಿರ್ಸ್ಕೊತಿದ್ದ. ಶಂಭುನ ಮುಖ್ಯವಾದ ಕೆಲಸ ಏನಪ್ಪ ಅಂದ್ರೆ ರೊಕ್ಕ ಕೊಟ್ಟವ್ರಿಗೆ ಸಾಮಾನು ಕೊಡ್ಸೋದು ಕಿರಾಣಿ ಅಂಗಡಿ. ಇತ್ತಿದ್ಲಾಗಿ ಗುರ್ಲಿಂಗಪ್ಪ ಏನು ಮಾಡ್ತಿದ್ದಂದ್ರೆ ಗಿರಾಕಿಗಳನ್ನು ಕಳ್ಕೋಬಾರ್ದಂತ ಅಮಾಸಿಗೆ ಮಣಿದೇವ್ರಿಗೆ ಒಂದೊಂದು ಒಡೆದ ಕಾಯಿ ಮತ್ತು ಊರು ದುರ್ಗವ್ಗೊಂದು ಒಡೆದ ಕಾಯಿ, ಒಂದು ಕಾಯಿ ಸಣ್ಣಗೆ ಚೂರು ಮಾಡಿ ಚಟಾಕ್ ಪುಟಾಣಿ ಶೇಂಗಾ ಬೆರೆಸಿದ ಚುರುಮುರಿ ಪಟ್ನಾ ಮಾಡಿ ಪಾರ್ಗಳು ಕೊಡ್ತಿದ್ದ. ಊರು ಸಣ್ಣ ದೊಡ್ಡ ಚಿಕ್ಕಗಳು ಅದರ ಆಸೆಕಾಗೆ ಗುರ್ಲಿಂಗಪ್ಪನ ಅಂಗಡಿಗೆ ಬಂದು ಸಾಯಂಕಾಲ ಗರ್ದಿ ಗಮ್ಮತ್ತು ಮಾಡ್ತಿದ್ರು. ಅವ ಸಾಮಾನು ಕೊಟ್ಟಾಗ ಹೋಯ್ತಿದ್ರು. ಗಂಗಾಧರ ಟೊಪಿಗೆ ಜೋಳ ಚಿಮಣಿ ಎಣ್ಣೆ ಬಾಟ್ಲು ಶಂಭುಗೆ ತೋರಿಸಿ ಮೂಲೆಯಾಗಿಟ್ಟಾಗ ಶಂಭು 2 ಚುರುಮುರಿ ಪಟ್ನಾನ ಗಂಗಾಧರ್ಗೆ ಜಾಸ್ತಿ ಕೊಟ್ಟ. ಯಾಕಂದ್ರೆ ಗಂಗಾಧರ ಇವನ್ ಕ್ಲಾಸ್ಮೇಟ್ ಇದ್ದ. ಯಾರ ಕ್ಲಾಸ್ಮೇಟ? ಶಂಭುನ ಕ್ಲಾಸ್ಮೇಟ. ಚುರುಮುರಿ ತಿಂತ ಗಂಗಾಧರ ಕೇಳ್ದ ಶಂಭುಗ, ಏಯ್ ಶಂಬ್ಯ ನೀ ನಿಬಂಧ ಬರ್ದಲ್ಲಿ ಅಂತ.
ಶಂಭು ಅಂದ, ಏನು ಬರಿಬೇಕು ನಮ್ಮ ಶಾಲೆ ಅಂದ್ರ? ಹಾಂ, ಅದ ಮಾಸ್ತರ ಅದ ಮೂಲಿ, ಅದ ಮಾಸ್ತರ ಅದ ಮೂಲಿ, ಬಿದ್ದು ಕೋಲಿ, ಕಾಂಪೌಂಡಲ್ಲಿ ಬೈಲ, ಹಂದಿ ಆಟ, ಮಂದಿ ಕಾಟ ಅಂತ ನಕ್ಕ. ನೀ ಬರ್ದೇನು ಅಂದ. ಆ ಗಂಗಾಧರ, ಇಲ್ಲೋ ಬರಿಬೇಕು ಅನ್ನೋದ್ರೊಳಗೆ ಪೆನ್ಸಿಲ್ ತುದಿ ಮುರಿತಪ್ಪ ಅಂತಿ. ನಮ್ಮವು ಕಲ್ದಿಲ್ಲ ಚಂದ್ಲು, ಚಿಮ್ನಿ ಏನು ಕೊಡೋ, ನಾವು ಜಲ್ದಿ ಓದ್ತೀನಿ, ಇಲ್ಲ ನಮ್ಮವು ಹೊಡಿತಾಳ ಅಂತ ಗಂಗಾಧರಗಂದು ಅಂಗಡಿಯ ಬಂದು, ಇಲ್ಲಾಂದ್ರೆ ನಮ್ಮವನೇ ಅಂಗಡಿಯಾಗ ಬಂದು ಅಪ್ಪ ಮಾಡ್ತಾವ ನೋಡಿ, ಜಲ್ದಿ ತಾ ನನಗೆ ಅಂತ ಟೊಪಿಗೆ ತಲೆಗೆ ತುರ್ಕೊಂಡ. ಶಂಭು ಕೊಟ್ಟು ಚಿಮಣಿ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಬರುವಾಗ ಗಂಗಾಧರನ ತಲೆಯೊಳಗೆ ಶಂಭುನ ಮಾತುಗಳೇ ಗುದುಮುರುಗಿ ಹಾಕ್ತಿದ್ವು. ಉಳಿದ ಆ ಮಾತುಗಳು ಗಂಗಾಧರನ ತಲೆಯೊಳಗೆ ಆ ತಲೆಯಿಂದ ಯಾವಾಗ ತಪ್ಪಿಸ್ಕೊಂಡು ಹೊರಗೆ ಬರಲಿ ಅನ್ನುವಂಗ ಹುಡುಗರ ಹಲ್ಲಾಗ ಯಾವಾಗ ಸಿಗಲಿ ಅಂತ ಜಿಗಿದಾಡ್ತಿದ್ವು ಅವನ ತೊಳೆಯೊಳಗಿದ್ದ ವಿಚಾರಗಳು. ಮನೆಗೆ ಬಂದವನೇ ಗಂಗಾಧರ ಚಿಮಣಿ ಎಣ್ಣೆ ಹಾಕಿ ಕಂದೀಲ್ ಪಾವು ಜಳ ಮಾಡಿ ಬೆಳಕನ್ನೋದನ್ನು ಮೂಡಿಸಿ ಅಡಿಗೆ ಮನೆಗೆ ಒಯ್ದಾಗ ಉಳ್ಳಾಗಡ್ಡಿ ಹಚ್ತಿದ್ದಂಥ ಸಂಗವನ ಕಣ್ಣ ಕಾಕಿನಿಂದ ಮಂಜಾಗಿದ್ದು. ಲಾಟನ್ ಕಂಬದ ಮಳಿಗೆ ಸಿಗಿಸಿ ಗಂಗಾಧರ ನಿಬಂಧ ಬರೆಯಕ್ಕೆ ಶುರು ಮಾಡ್ದ. ಬರೆಯುವಾಗ ಒಂದೊಂದೇ ಶಬ್ದನ ಬಿಚ್ಚುವಾಯಿಂದ ಹೇಳುವ ಆ ಪರಿಗೆ ಗಡಂಚಿ ಮೇಲೆ ಕುಂತ ಚಿಲ್ಮಿ ಸೇರ್ತಿದ್ದಂಥ ಗಂಗಾಧರನ ಅಪ್ಪ ನಿಜಗುಣಪ್ಪನ ಮೋತಿ ಊರಗಲಾಗಿ ಇವನ್ ಮಾತು ಕೇಳ್ತಾ, ಇವನ್ ಅಕ್ಷರ ಬರೆಯೋದನ್ನ ಶಬ್ದ ಹೇಳೋದನ್ನ ಕೇಳ್ತಾ, ಹುಡುಗ ಶಾನೆ ಆಗ್ತಾನ, ಹುಡುಗ ಶಾನೆ ಆಗ್ತದೆ, ಇದು ಮನುಷ್ಯ ಆಗ್ತಾನ ಅಂತ ಮಂಡಿಗೆ ತಿಂತಿದ್ದ. ಹುಡುಗ, ಯಪ್ಪ ನಾನು ನಿಬಂಧ ಬರ್ದೀನಿ ನೋಡು ಅಂದಾಗ ತಗೋಬಿಡ್ತಾ. ಅಂಥವ್ರು ಇಂಥವ್ರು ಕೂಡಿ ಸಂತಿಗೆ ಹೋದ್ರ ಸಂತ್ಯಾಗೂ ಇಂಥವ್ರು ಬಂದಿದ್ರಂತ. ನನಗೆ ಎಲ್ಲಿ ಓದಾಕ್ ಬರ್ತದ ಬೇಟ, ಚಂದ ಬರ್ದಿಲ್ಲ, ನಾಳೆ ಮಾಸ್ತರ್ಗೆ ತೋರಿಸು, ಬಾಬಾ ಅಮಾಸಿಗೆ ನಿಮ್ಮವ್ವ ಬೆಲ್ಲದ ಬ್ಯಾಳಿ ಕಡ್ಬ ಮಾಡ್ಯಾಳ, ಉಣ್ಣೋನ್ ಬಾ ಅಂತ ಗಂಗಾಧರನ ಅನಾಮತ್ತೆ ಎತ್ಕೊಂಡು ಅವನ ಗಲ್ಲಕ್ಕೆ ಬೆಲ್ಲ ಕೊಡುವಾಗ ಹುಡುಗ, ಯಪ್ಪ 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 ನಿನ್ನ ಗಡ್ಡ ಚುಚ್ತಾವು ಚಿಲಿಮಿನಾಥ ತೂಟು ತೆಗಿ ಅಂತ ಅವ್ರ ಅಪ್ಪನ ಮೂತಿನ ಹಿಂದಕ್ಕೆ ತಳ್ತಾನ. ಊಟ ಮಾಡಿ ಮಲಗಿದಾಗ ಗಂಗಾಧರಿಗೆ ಕನಸು ಬಿತ್ತು. ಸೈಕಲ್ಲಿಂದ ಇಳಿದು ಬಂದ ಮಾಸ್ತರು ಕನಸಿನಾಗಿದ್ದು. ಸೈಕಲ್ಲಿಂದ ಇಳಿದು ಬಂದ ಮಾಸ್ತರು ಧರ್ಮಣ್ಣವರು, ಈಗ ನಾವು ಓದ್ತಾ ಇರೋದು ಕನಸು, ಗಂಗಾಧರ ಕನಸಿನಾಗಿದ್ದು. ನಿಬಂಧ ಯಾರು ಬರ್ದಿರಿ, ಯಾರು ಮೊದಲು ಓದ್ತೀರಿ, ಕೈ ಎತ್ರ ಅಂದಾಗ ನಾ ಮೊದಲು ಓದ್ತೀನಿ ರೀ ಮಾಸ್ತರ್ ಅಂತ ತಾನು ನೋಟ್ಬುಕ್ ಸಮೇತ ನಿಂತ ಗಂಗಾಧರ. ಮಾಸ್ತರು, ನೀ ಬರ್ದೆ ಗಂಗ್ಯಾ, ಓದಲೆ ಮಗನ, ಎಲ್ಲಾರ್ಗಿಂತ ಮುಂಚೆ ಓದಿದ್ದಕ್ಕೆ ಚಂದ ಬರ್ದಿ, ಹಿಂಗ ಬರಿಬೇಕು ನೋಡು, ತಗೋ ನಿನಗೊಂದು ಬಕ್ಷಿಸು ಅಂತ ನವಿಲ್ಗರಿ ಹಚ್ಚಿದ ಪೆನ್ ಒಂದನ್ನು ಮಾಸ್ತರು ಧರ್ಮಣ್ಣವರು ಬಂದು ಗಂಗಾಧರನ ಕಿಸೇಕ ಸಿಗಿಸಿದಾಗ ಆ ಪೆನ್ ಕಸ್ಕೊಂಡು ಶಂಭು, ಮಾಸ್ತರೇ ಇವ ನಾ ಹೇಳಿದ್ದ ಬರ್ದಾನ್ರಿ ಅಂತ ಕಂಪ್ಲೇಂಟ್ ಮಾಡಿದಾಗ, ಇಲ್ರಿ ನಾನೇ ಬರ್ದೀನ್ರಿ ಸರ, ಇವ ಸುಳ್ಳು ಹೇಳ್ತಾನ್ರಿ ಅಂತ ಗಂಗಾಧರ ಬಡಬಡಿಸ್ತಿದ್ದ. ಅವರು ಸಂಗವ್ವ, ಯಾಕು ಸ ಗಂಗಾಧರ ಕನಸ್ಕಂಡೇನು ಮಗ, ಮಗ್ಗುಲ್ ಬದಲಾಸು ಅಂತ ಚಾದರ್ ಹೊದಿಸಿ ಹತ್ರ ಹೇಳ್ಕೊಂಡು ಮಕ್ಕೊಂಡ್ಳು. ಗಂಗಾಧರ ಮುಂಜಾನೆ ಶನಿವಾರ ಸಾಲಿ ಏಳಕ್ಕಂತ ರೊಟ್ಟಿ ತಿನ್ನದೆ ಪಾಟಿ ಚೀಲ ತಗೊಂಡು ಹೊರಗಾದ. ಮಾಸ್ತರ್ ಸೈಕಲ್ ಕಾಂಪೌಂಡ್ ಒಳಗೆ ಬರೋದೇ ತಡ 5ನೇತೆ ಹುಡುಗರು ಸೈಕಲ್ ನಾ ಹಿಡಿ ನೀ ಹಿಡಿ ಅಂತ ಮಾಸ್ತರ್ ಕಡೆಯಿಂದ ಕಸ್ಕೊಂಡವರು ಅಂತ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿ ಬರ್ತಿದ್ರು. ಧರ್ಮಣ್ಣ ಮಾಸ್ತರು ಹೊರಗಿಟ್ಟಂಥ ಹಿತ್ತಾಳಿ ಬಕೆಟ್ನಿಂದ ಕಾಲು ತೊಳ್ಕೊಂಡು ಅದರ ಸ್ಟೀಲ್ ತಂಬಿಗೆ ಕಂಠಕ್ಕೆ ತಮ್ಮ ದೋತ್ರದ ದಡಿ ಹಚ್ಚಿ ಸೋಸಿ ನೀರು ಕುಡಿದು ಅಂತ ಹಾಜರಿ ತಗೊಂಡು ತೆಗೆದು, ಯಾರು ಬಂದಿಲ್ಲ ಇವತ್ತ, ಯಾಕೆ ಬಂದಿಲ್ಲ ಅಂತ ಹುಡುಗರನ್ನ ಕೇಳಿ ಅಟೆಂಡೆನ್ಸ್ ಮಾರ್ಕ್ ಮಾಡಿ ಮುಚ್ಚಿ ರೂಲ್ ಗೇಟಿಗೆ ಅದರ ಮೇಲೆ ಇಟ್ಟು, ನಿಬಂಧ ಯಾರು ಬರ್ದಿರೋ ಓದ್ರಿ ಅಂದರು. ಎಲ್ಲರಿಗಿಂತ ಮುಂಚೆ ನಿಂತು ಗಂಗಾಧರ ನಮ್ಮ ಶಾಲೆ ಅಂತ ಓದಾಕತ್ತಿದ್ದ. ನನ್ನ ಶಾಲೆ ಊರಿಗಿರುವುದು ಇದೊಂದೇ ಶಾಲೆ. ಪುರಾತನ ಕಾಲದ 2 ಕೊಳ್ಳಿಗಳ ಶಾಲೆ ಬಿದ್ದಿದೆ ಒಂದು ಮೂಲೆ, ಒಂದರಲ್ಲೇ ನಡೆದಿದೆ ಶಾಲೆ. ಹುಡುಗರು ಕಿಸಕ್ಕಂತ ನಕ್ಕರು. ಮಾಸ್ತರು ರೂಲ್ ಗಟ್ಟಿಗೆ ಎತ್ತೆ, ಯಾವನಲ್ಲಿ ಅವ ಯಾರಕ್ಕೆ
ನಿಶ್ಶಬ್ದಂ. ಹಾ, ಓದಲೆ ಗಂಗೆ. ಒಂದು ಗೋಡೆ ನಮಗೆ, ಇನ್ನೊಂದು ಗೋಡೆ 4ನೇ ತರಗತಿಗೆ. 1, 2 ಆಟ, 3, 4 ಮರದ ಕೆಳಗೆ ಪಾಠ. ಹುಡುಗರು ಮತ್ತೆ ಕಿಸುಕಂತ ನಕ್ಕರು. ಗಂಗಾಧರನಿಗೆ ಇದು ಚೆಲು ಅನಿಸಿ ಖುಷಿಯಾಗಿ, ಕಾಂಪೌಂಡ್ ಇಲ್ಲದ ಬಯಲು, ಹಂದಿಯ ಕಾಟ ದಿನಾಲು, ಶಾಲೆಯ ಹಿಂದೆ ಜನರ ಇಸ್ಪೀಟಾಟ ಹಗಲು ಅಂತ ಇನ್ನ ಓದಾವಿದ್ದ. ಗಬಕ್ನೆ ನೋಟ್ಬುಕ್ ಕಸ್ಕೊಂಡು ಧರ್ಮನ ಮಾಸ್ತರು ಗಂಗಾಧರ ಕಪಾಳಿಗೆ ಚಟಾರ ತೊಡೆದು ಗಂಗಾಧರನ ಕಿವಿ ಹಿಂಡಿ, 1, 2 ಆಟ, 3, 4 ಪಾಠ, ಕಾಂಪೌಂಡ್ ಇಲ್ಲದ ಶಾಲೆ ಬಿದ್ದಿದೆ ಮೂಲೆ ಎನ್ನುತ್ತಾ ಕಿವಿ ಹಿಂಡಿ ಹೊರಗೆ ಎಳೆದು ತರೋದಕ್ಕೂ ಗಂಗವ್ವ ಮುದುಕಿ ಉಡಿಯಾಗೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಇಟ್ಕೊಂಡು ಸಾಲಿ ಕಟ್ಟಿ ಹತ್ತೋದಕ್ಕೂ ಸಮ ಆಗಿ ಕೂಸಿ ನೋಡಿ ಆಕೆ ಕಳ್ಳು ಹರಿದು ಹಾತ್ರಿಕಿ ಪಲ್ಯ ಮಾತಂಗ ಆತು. ಏ ಧರ್ಮಣ್ಣ, ಯಾಕೆ ಬಡಿತೀಯ ಕೂಸಿನ ದನ ಬಿಡ್ದಂಗ ಅಂತ ಅಡ್ರಾಸಿ ಓಡಿ ಬಂದು ಮಾಸ್ತರ್ ಕೈಯಿಂದ ಗಂಗೆನ ಬಿಡಿಸ್ಕೊಂಡು ರೂಲ್ ಗಟ್ಟಿಗೆ ಮಾಸ್ತರ್ ಕೈಯಿಂದ ರೂಲ್ ಗಟ್ಟಿಗೆ ಕಸ್ಕೊಂಡು ಇವ ಗಂಗೆ ಯಮ್ಮ ಅಂತ ಆಕಿ ಉಡಿಯಾಗಿ ಬಿದ್ದು ಕೂಸಿ ಗಂಗ, ನಾ ಸಾಲಿ ಅಲ್ಲ, ಇಲ್ಲಿಂದ ಮೊದಲು ನನಗೆ ಕರ್ಕೊಂಡು ಹೋಗು, ನಾನು ಮೊದಲು ಕರ್ಕೊಂಡೋಗ್ಯ ಮನೆಗೆ ಅಂತ ಕೀಸರು ಬಿಸಿರು ಇಟ್ಟಿದ ಗಂಗಾಧರ. ದುಃಖಿ ಬೇಡ್ಕೊಳ್ಳೋ ಪರಿಯ ಆ ಕೂಸಿನ ನೋಡಿದ ಗಂಗಾಜಿ ಎದೆಯಾಗ ಕಾದ ರೊಟ್ಟಿ ಹಂಚಿ ಒತ್ತಿದಂಗ ಅಂತು. ಏ ಧರ್ಮ, ನಿನಗೆ ಸಾಲಿ ಮಾಸ್ತರ್ ಅಂತ ಅಂದವ ಯಾರಲ್ಲ, ನಿನ್ನ ಕುಂದರ್ಸ್ ಕುಳ್ಳಾಗ ಇಡ್ಲಿ, ನಿನ್ನ ಕೈಗೆ ಕರಿನಾಗರ ಕಡಿಲಿ, ನೀ ಮನುಷ್ಯಾರ ಹೌದ ಅಲ್ಲ, ಏನಂತ ಹೊಡಿತೀವಿ ನಮ್ಮ ಕೂಸಿಗೆ ನೀನು ಅಂತ ಕಸ್ಕೊಂಡಂತ ರೂಲ್ ಗಟ್ಟಿಗೆನೆ ಮಾಸ್ತರ್ಗೆ ಎತ್ತಿದ್ಲು. ಆ ರೂಲ್ ಗಟ್ಟಿಗೆ ಹಿಡ್ಕೊಂಡು ಮಾಸ್ತರ, ಏಯ್ ಮುದುಕಿ ಬಾಯಿಲಿ ಒಳಗೋರಿ ಬಾ, ಬಾರ ನೀನ ಹೇಳ್ತೀನಿ ಬಾ, ಒಳಗೆ ಬಂದರ ಬಾ, ನೀನು ನೋಡ್ಬಾ ನಿನ್ನ ಮೊಮ್ಮಗ ನಿಬಂಧ ಹೆಂಗೆ ಬರ್ತಾನೆ, ತೋರಿಸ್ತೀನಿ ಬಾರ ಮುದುಕಿ ಅಂದ. ಆ ಗಂಗಾಜಿ ಕೆಕ್ಕರ್ಸಿ, ಏಯ್ ಏನು ತೋರಿಸ್ತ್ಯಾ, ಏನು ತೋರಿಸ್ತಿ, ಏನು ತೋರಿಸ್ತಾರ, ಸಾಲಿ ಮಾಸ್ತರ್ ನೀನ ನಿಂತು ಉಚ್ಚಿ ಹೋಯ್ದ್ರ ಹುಡುಗರು ಓಡಾಡ್ಕೊಂಡು ಹೋಯ್ತಾವ, ಏನು ಕಲಿಸ್ದಿ ಸಾಲಿ ನೀನು? ಅವಾಗ ಧರ್ಮಣ್ಣ, ನಾ ಹೆಂಗಾರ ಕಲಿಸ್ಲಿ, ನಿನ್ನ ಮೊಮ್ಮಗ ನಿಬಂಧ ಹೆಂಗೆ ಬರ್ತಾನೆ ನೋಡ್ತೀಯ ಇಲ್ಲ ಮುದುಕಿ ಅಂತ ಚೀರಿದ ಧರ್ಮಣ್ಣ ಮಾಸ್ತರ್. ಅವಾಗ ಗಂಗಜ್ಜಿ ಏನು ಅವಾಗ ನಿಲ್ಲಿಸ್ಲಾ ಓದ್ಲಾ, ಅಂಡರ್ಸ್ಟ್ಯಾಂಡ್ ಆಗ್ತಿದ್ರಿಲ್ಲಪ್ಪ? ಓದ್ಬೋದ ಮುಂದೆ? ಅವಾಗ ಗಂಗಾಜಿ, ಏಯ್ ಕಬರಿಗಡಿ ಯಾಕೆ ಇಷ್ಟು ಚಿರ್ತಿದಿ, ನಿನ್ನೆದ್ರೆ ನಿಂತಿಲ್ಲ ದೇವ್ ನಿಂತಂಗ, ಕಿವಿಯೊಳಗೆ ಏನು ತಿಳ್ಕೊಂಡಿದ್ದಿ, ಹೆಂಗೆ ಬರ್ದಾನ ನೋಡ್ಬಾ ಓದು, ಅವ ಹೆಂಗೆ ಬರ್ದಾನ ನಾನು ಕೇಳ್ತೀನಿ ಅಂದ್ಲು ಗಂಗಜ್ಜಿ. ಧರ್ಮಣ್ಣ ಮಾಸ್ತರು ಶುರು ಮಾಡ್ದ, ಪುರಾತನದ 2 ಕೊಲ್ಲಿಗಳಿರುವ ಶಾಲೆ ಬಿದ್ದಿದೆ ಮೂಲೆ, ಒಂದರಲ್ಲೇ ನಡೆದಿದೆ ಶಾಲೆ. ಗಂಗಜ್ಜಿ, ಏನು ತಪ್ಪು ಬರ್ದಾನ ನನ್ನ ಮೊಮ್ಮಗ, ಏನು ತಪ್ಪು ಬರ್ದಾನ ಅಂದೆ. ಶಾಲೆ ಅಂತಾರ ಇದಕ್ಕೆ, ದಂದು ಕೊಂಡವಾಡಿಗೆ ಆಗ್ಯದ ಸುಡ್ಲಿ. ಏನಪ್ಪ ಈ ಊರು ಶಾಲೆ ದೇಸಾಯರ್ದು, ದೇವಸ್ಕೊತೀವಿ ಹಾಡ ಇದ್ದಂಗೆ ಇರ್ಬೇಕಂತ ಬರಿಬೇಕಂತ ಮಾಡಿದ್ದೆ. ಏನು ತಪ್ಪು ಬರ್ದ ನನ್ನ ಮೊಮ್ಮಗ, ನಿನ್ನ ಸಾಲ ಹೆಂಗದ ಹಂಗೆ ಬರ್ದಾನೋ, ಇನ್ನಷ್ಟು ಚಂದ ಬರಿ ಅಂತ ಬೆನ್ನು ತಪ್ಪಿರದ ಬದಲು ಅರಿವಿಲ್ಲದ ಕೂಸುಗಳಿಗೆ ಗುರುವಾಗಿ ನೀನ ಹಿಂಗೆ ಹೊಡಿತಿ. ಹೆಂಗೆ ಬರೆಸ್ತಿ ಸಾಲಿ ನಿಮ್ಮ ಮೊಮ್ಮಕ್ಕಳಿಗೆ? ಕಬರ್ಗಾಡಿ ಅವಕ್ಕೇನು ತಿಳಿತದೋ, ಅವಕ್ಕೆ ತಿಳಿದ ತೇಟು ಆದಿ ತೇಟು. ಮೊದಲು ಬರಿಯಾಕೆ ಬಿಡು ಅವನ್ನ ಹುಡುಗರನ್ನ, ಆಮೇಲೆ ತಿದ್ದ್ಯಾರ ತಿದ್ದು ತೀಡ್ಯಾರ ತೀಡು, ಏನಾರ ಮಾಡು. ಮುಂದಿಂದ ಅವನ ಹಣೆ ಬರ, ಅವ್ರ ಹಣೆ ಬರ, ಅವ್ರವ್ರ ಕರ್ಮ, ನೀನೇ ಮಾಡಾಮದಿ, ಕಲ್ಸೋದೇಟು ಅದು ಕಲ್ಸು ಅಂದ್ ಧರ್ಮಣ್ಣ. ಏಯ್ ಮುದುಕಿ, ಅವ್ರ ಹಣಿ ಬರ ಇವ್ರ ಕರ್ಮ ಇವ್ರ ಹಣಿ ಬರ, ಯಾರ ಹಣಿ ಬರ ತಗೊಂಡು ನಾ ಏನು ಮಾಡಲಿ ಬಿಡು ಅನ್ನ. ಹಾಡಿದ್ದೆ ಹಾಡೋ ಕಿಸ್ಬಾಯಿ ದಾಸ ಅನ್ನೋಂಗ ಹೇಳ್ತಿದ್ದಿ ನನಗೆ. ಮಾಸ್ತರಿಕೆ ಕಲಿಯಕ್ಕೆ ನನಗೆ ಮಾಸ್ತರಿಗೆ ಕೆಲ್ಸಕ್ಕೆ ಬರಬೇಡ. ಮಾಸ್ತರ್ ನಾನು ನೀನು ಅವಾಗ ಗಂಗಜ್ಜಿ ಅಂದ್ರೇನಪ್ಪ ಅಂದ್ರೇನು ಅಂದೆ. ಅವನು ಹಣಿ ಬರ ನೀ ಬದ್ಲಿ ಮಾಡಾವಿದ್ದಿ ಏನಪ್ಪ ಮಾಸ್ತರ ಧರ್ಮಣ್ಣ. ಏಯ್
ಮುದುಕಿ ನಾ ಯಾಕೆ ಬದ್ಲಿ ಮಾಡ್ಲೆ? ಇಲ್ಲದೊಂದು ಮಾತಾಡಿ ನನ್ನ ತಲೆ ತಿನ್ಬೇಡ, ತಿಳಿಯಾಕತ್ತಿದಲ್ಲ, ತಲೆಗಿಲಿ ಕೆಟ್ಟದ ಹೆಂಗ? ಮುಂಜಾನೆ ಎಕಡೆ ಇದ್ದಿದ್ದಿ ಅಂದ್. ಅವಾಗ ಗಂಗಜ್ಜಿ, ನಾ ಎಕಡೆರ ಹೇಳ್ತೀನಪ್ಪ, ಅದನ್ನು ತೊಗೊಂಡು ನೀ ಏನು ಮಾಡವ? ಇಲ್ಲದ ಬರ್ಸಕ್ಕೆ ಹಚ್ತೀಯಲ್ಲೋ ಹುಚ್ಚು ಮಾಸ್ತರ. ಪಾಳ್ಗಳೆಲ್ಲರೂ ನಿಮ್ಮಂಗ ಕಲ್ತು ಮಣಿಯಿಂದ ಬರಲ್ಲಪ್ಪ. ಬಡತನ, ಸಿರಿತನ, ಒಕ್ಕಲ್ತನ, ಕೂಲಿ ನಾಲಿ ಕಾಲ್ಕ ಮಾಡ್ಕೊಂಡು ಬದುಕೋರು ಬರ್ತಾರ. ಮಳ್ಳು ಮಕ್ಕಳು ಬರ್ತಾವು ಶಾಲಿಗೆ. ಮೊದಲು ಬರೆಯಕ್ಕೆ ಬಿಡು, ಆಮೇಲೆ ಸುಧಾರಿಸ್ತಾವು ಅಂದ್ರೆ ಧರ್ಮಣ್ಣ. ಅವಾಗ ಧರ್ಮಣ್ಣ ಅಂತಾನೆ, ಹಂಗಾದ್ರೆ ನಾ ಏನೂ ಹೇಳಲೇಬಾರ್ದು, ನೀನೇ ಬಂದು ಕಲ್ಸಂಗಾರ ಶಾಲಿ ಅಂತ. ನಾವು ಯಾರಿಗೆ? ಅಜ್ಜಿದ್ದು ಅಗ್ಗಂಜಿ. ಏಯ್ ಮಾಸ್ತರ, ನೀನು ಕತ್ತಿ ಕಾಯ್ತಿ, ನೀನ ಹೇಳಪ್ಪ ಶಾನೆ. ಹೇಳಕ್ಕೆ ನಿನ್ನ ಮಾಸ್ತರ್ ಅಂತ ನೇಮ್ಸ್ಯಾರ ಇಲ್ಲ? ಪಗಾರ ತಿಂತಿದ್ದೆ ಇಲ್ಲ? ಏಟು ಪಗಾರ ತಿಂತಿದ್ದೆ ಅಟ್ ನ್ಯಾಯ ನೀತಿಯಿಂದ ಕಲಿಸು. ಅದನ್ನ ಕಲಿತಂತ ಶಾಲಿಗೆ ಕಳಿಸ್ತೀನಿ, ಅದನ್ನು ಕಲಿತಾವಂತ ಶಾಲಿಗೆ ಕಳಿಸ್ತೀವಿ ಕೂಸುಗಳನ್ನ. ಹಾಂ, ನಾನ ಮಾಸ್ತರ, ಹೌದು ನೀನ ಮಾಸ್ತರ. ಅವಾಗ ಧರ್ಮಣ್ಣ, ಅಬ್ಬಬ್ಬಬ್ಬಬ್ಬ, ನ್ಯಾಯ ನೀತಿ ಹೇಳೋ ವಕೀಲ್ತಿ ಎಲ್ಲಿದ್ದೇವ ಇಷ್ಟು ದಿವಸ ಅಂತಾರ. ಅವಾಗ ಗಂಗಜ್ಜಿ, ಏಯ್ ಅಡ್ನಾಡಿ, ವಕೀಲ್ತಿ ಪಕೀಲ್ತಿ ಅಂದ್ರೆ ನಾಲ್ಗೆ ಹರಿಬಿಟ್ಟೆ ಅಂದ್ರೆ ನೋಡು ಮತ್ತೆ ತೆಗಿಲಿ ನಿಂದು ಕಿತಾಪತಿ. ಆ ಕುಂಬಾರ ಕಂಬ್ಲಿ ತಡ ಮಾಡಿ ಬಂದ್ರು ಮಗಲು ಕುಂಡ್ರಿಸ್ಕೊಂಡು ಅಂದಾಗ ಅವ ಧರ್ಮಣ್ಣಗೆ ಸಿಟ್ಟು ಬರ್ತದೆ. ಏಯ್ ಮುದುಕಿ, ಇಲ್ಲದ ಮಾತಾಡಿ ಅಪವಾದ ಕೊಡ್ತಿ, ನಾ ಯಾರಂತ ಗೊತ್ತಿಲ್ಲ ನಿನಗ? ಆ ಗಂಗಜ್ಜಿ, ನೀ ಯಾರಪ್ಪ? ಸ್ವಚ್ಛ ಹರಿಶ್ಚಂದ್ರ ತುಂಡೇನು? ಹೇಳು, ಯಾರು ನೀನು? ಧರ್ಮಣ್ಣ, ಏಯ್ ಮುದುಕಿ, ಸುಮ್ಮನೆ ಹೋಗ್ತೀಯ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲ ಅಂತಾನು. ಅವಾಗ ಗಂಗಜ್ಜಿ, ಏನು ಕಂಪ್ಲೇಂಟ್ ಮಾಡ್ತಿ? ನಾ ಓದಿ ಬರ್ದಕ್ಕೆಲ್ಲ ಏನೂ ಗೊತ್ತಾಗೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯ? ಏಯ್ ಬುದ್ಧಿಗೇಡಿ, ನಿನ್ನ ಮಗಳಿದ್ದಂಗಾಕಿ, ಓದಾಕ ಬರೆಯಾಕ ಬರೋರಿಗೆ ಗಲ್ಲ ಹಿಡ್ದು ಏನು ಕಲಿಸ್ತಿದಿ ನೀನು? ಸದಾನಂದ ಬಾರ್ಲ ಇಲ್ಲಿ, ಸದಾನಂದ ಬಾರ್ಲ ಇಲ್ಲಿ. ಈ ಬಿಕ್ನಾಜ್ ಮಾಸ್ತರ್ ಹೆಂಗಸರಿಗೆ ಹೆಂಗೆ ಮಾತಾಡ್ತಾರೆ ನೋಡು ಅಂತ ಸದಾನಂದ. ಆಯಿ ತಡಿ. ಗಂಗಜ್ಜಿ, ಪೊಲೀಸ್ ಅಂತ ಪಾಲಿಸ್ ಅಂತ ಪಿಸುರ ಕಂಪ್ಲೇಂಟ್ ಕೊಡ್ತಾನಂತ ಸದಾನಂದ. ಅಲ್ಲಿ ಮರಿಗೆ ನಿಂತು ನಾ ಎಲ್ಲ ಕೇಳೀನಿ, ಅಜ್ಜಿ ಅವ್ರನ್ನ ಕೇಳಬೇಡ, ಅವ್ರಿಗೂಡ್ ನಾ ಮಾತಾಡ್ತೀನಿ, ನೀ ಕೂಸಿನ ಕರ್ಕೊಂಡು ನಡಿ ಮನೆಗೆ. ಏನ್ರಿ ಮಾಸ್ತರ, ವಯಸ್ಸಾದ ಮುದುಕಿಗೂಡ್ ನಿಮ್ದಾರ ಏನು ಮಾತಾ? ಆಕಿನ ಕಲ್ತಾಕೆ ನಿಮ್ಮಂಗ? ಆಕಿಗೆ ಬಾಯಿ ಹಚ್ಚಿರಿ? ಹಾಂ, ಏನಪ್ಪ ಏನು ಕತೆ? ಆಕೇನು ಓದಕ್ಕೆ ಬರ್ದಕ್ಕೆ ತಿಳಿದವ್ರು ನೀವು ಹಿಂಗೆಲ್ಲ ಮಾಡಬಾರ್ದು. ಆಕೆ ವಯಸ್ಸದ ತನಗೆ ತಿಳಿದವ್ರು ಮೊಮ್ಮಗನ ಕಾಳಜಿ ಅಂತಾಳ. ಅಜ್ಜಿ ನಡಿ ಮನೆಗೆ ನಡಿ, ಬರ್ತೀನಿ ನಡಿ. ಧರ್ಮಣ್ಣ, ಸದಪ್ಪಣ್ಣ, ನಾ ಏನು ಅಂದಿಲ್ರಿ ಆಕಿಗೆ, ಹುಡುಗರಿಗೆ ನಿಬಂಧ ಬರ್ಕೊಂಡು ಬರ್ರಪ್ಪ ಅಂತ ಕೇಳಿದ್ದೆ. ಈಕಿ ಮೊಮ್ಮಗ ಓದ್ತೀನಿ ಅಂತು, ಓದು ಅಂದ್ರೆ ಏನೇನೋ ಓದೋದು. ಒಂದೇ ಸಾಲಿ ನಮ್ಮ ಸಾಲಿ ತುಂಬ ಹಂದಿ ಅಂತ ಓದೋದು, ಬಿದ್ದು ಸಾಲಿ ಒಂದ ಕೋಲಿ ಅಂತ ಏನೇನೋ ಬರ್ತದ್ರಿ. ಗಂಗಾಜಿ, ನೋಡ್ತಮ್ಮ ಸದಾ ನೀನ ನೋಡು, ಸಾಲಿ ಬರೆಯೋ ಮಕ್ಕಳು ಓದ್ಸೋ ಕೆಲಸ ಇದು. ಅಕ್ಕ ಅಕ್ಕ ಅಲ್ಲಿ ನೋಡು ಕಿಟಕಿಯಾಗ ನೋಡು, ಅಲ್ಲಿ ಕಿಟಕಿಯಾಗ ಒಂದು ದನ ಬಂದು ಹುಚ್ಚಿ ಹೋಯ್ತಿರ್ತಾನೆ. ಅಮ್ಮ ಎಲ್ಲ ನೀನು ಹೆಣೆ ಹತ್ಲಿ, ಇದು ಸಾಲದನು ಸರಸ್ವತಿ ಸ್ಥಾನದ, ಆ ಕಡೆ ಹೋಗು ಬಂದ ಗಾಡಿಗೆ ನಿಂತ ಅಂತ ಅವನು ಓಡಿಸ್ತಾಳಕ್ಕೆ. ಗಂಗಾಧರ ಹಿಡಿ, ಕೂಸು ಮುಂಜಾನೆಯಿಂದ ಒಂದು ರೊಟ್ಟಿನೂ ತಿಂದಿಲ್ಲ, ಮೊಸರ ತಿಂದು ಹೋಗು ಅಂತ ಅಂದ್ರೆ ಓಡಿ ಬಂತು. ಸಾಲಿಗೆ ಹೋಗ್ತೀನಿ ಅಂತ ಬಂದಾನ ಅಂತೇಳಿ ಆ ಉಡಿಯಾಗ ಬಿಸಿ ರೊಟ್ಟಿ ಪಲ್ಯ ತಿಂದಿರ್ತಾಳಲ್ಲ, ಅಲ್ಲಿ ಕರ್ಕೊಂಡು ಅಲ್ಲಿ ತಿನ್ನಿಸ್ತಾಳೆ. ಗಂಗಾಧರ ಅಳ್ಕೋತ ಕುಂತಿರ್ತದೆ, ದುಃಖಿಸ್ತಾ ಇರ್ತಾನೆ. ಅಜ್ಜಿ ಮಾಸ್ತರ್ ನೋಡಿ ಮುಖ ತಿರುಗಿಸ್ತಾನ. ಗಂಗಜ್ಜಿ, ಏನು ಗಂಗ, ಏನಿಲ್ಲಪ್ಪ, ಹೇಳಪ್ಪ. ಗಂಗಾಧರ ದುಃಖಿ ಹೊಡ್ಸ್ಕೊಂಡಾನ, ಮಾತಾಡಲಾರ್ದ. ಅಜ್ಜಿ, ನಾ ಸಾಲಿಗೆ ಬರಲ್ಲ, ನನ್ನ ಪಾರ್ಟಿ ಚೀಲ ಒಳಗದ ತಗೊಂಬ ನೀನ. ಆವಾಗ ಗಂಗಜ್ಜಿ, ಹಂಗೆ ಬೇಡ ಕುಸ, ಹಂಗೆ ಬರ್ದಪ್ಪ, 2 ಎಕರೆ ಹೊಲ್ದಾಗ
ಬೆಳಿ ಬಂದಿತ್ತೇಟೋ ಬದುಕು ನಡೆದೈತೇಟೋ ಗಂಗೆ ಸಾಲಿ ಕಲಿಯಲ್ಲ ಅಂದ್ರೆ ಏನ್ ಮಾತು ಎಲ್ಲಿ ನಿನಗೆ ಹೊಡಿಯಲ್ಲ ಅಲ್ಲೇ ಸಾಲಿಗೆ ಹಚ್ತಿದ್ ಮಾಪ ಕುಸ ಅಂತ ಕಣ್ಣು ಒರೆಸಿ ಅವನ್ ತುತ್ತು ಬಾಯಾಗಿರ್ತಾಳ ಪಲ್ಯ ಹಚ್ಚಿ ಇದು ಅದು ತಿನ್ಲಾರ್ದು ನುಂಗ್ತಿರ್ತದ ಅವಾಗ ಸದಾನಂದ ಅಲ್ರಿ ಮಾಸ್ತರ 1960 ಸಾಲಿದು 1960 ಅಂದರೆ ಸ್ವಾತಂತ್ರ್ಯ ಬಂದು 15 ವರ್ಷ ಅಲ್ವಾ ಸಾಲಿದು 5 ವರ್ಷ ಆಯ್ತು ಸಾಲಿ ಮ್ಯಾಲೆ ಬಿದ್ದು ಸಾಲಿ ಮೂಲಿ ಬಿದ್ದು ನಿಮ್ಮ ಮ್ಯಾಲಿನ ಆಫೀಸರ್ಗಳಿಗೆ ಏನು ಹೇಳೋದಿಲ್ಲ ಅಲ್ರಿ BO DDPI ಯಾರು ಬಂದೇ ಇಲ್ಲ ಇಲ್ಲಿಗೆ ಧರ್ಮಣ್ಣ ಸದಪಣ್ಣ ಎಷ್ಟು ಸಲ ಹೇಳ್ಬೇಕ್ರಿ ಯಾಕೆ ಸದಾನಂದ ಯಾಕೆ ಹೇಳ್ತೀರಿ ಯಾರಿಗೆ ಹೇಳ್ತೀರಿ ಬರೀರಿ ರಿಮೈಂಡರ್ ಬರೀರಿ ಕಂಪ್ಲೇಂಟ್ ಮಾಡ್ರಿ ಕರೇನ ನಿಮ್ಮದಿ ಮುಟ್ಕೊಂಡು ಹೇಳ್ರಿ ಹುಡುಗರು ಏನು ತಪ್ಪು ಮಾಡ್ಯಾವ ಹುಡುಗರು ಏನು ತಪ್ಪು ಮಾಡ್ತಾವೆ ಹೇಳ್ರಿ ತಲೆ ಹಚ್ಕೊಂಡು ಕುಂದಿರ್ತಾನ ಧರ್ಮಣ್ಣ ಸದಾನಂದ ಅಲ್ರಿ ಆ ಸಿರಿಸಿ ಸಿದ್ದಾಪುರ ಸರ್ಕಾರಿ ಶಾಲೆ ನೋಡಿದ್ರೆ ದಿಕ್ ತಪ್ತದೆ ಏನು ಹುಡುಗರು ಏನು ಹುಡುಗಿಯರು ಎಷ್ಟು ಶಿಸ್ತ ಶಾಲಿ ಕಾಂಪೌಂಡ್ ಒಳಗೆ ತರಕಾರಿ ಔಷಧ ಸಸಿ ಬೆಳೆದವ್ರಿ ಮಕ್ಕಳು ಶಾಲಿ ಸುತ್ತಮುತ್ತ ಚಂದ ಹೂವ ಯೂನಿಫಾರ್ಮ್ ಹಾಕೊಂಡು ಯೂನಿಫಾರ್ಮ್ ಅಡ್ಡಾಡೋದು ಓಡಾಡೋದು ನೋಡಿದ್ರೆ ಸ್ವರ್ಗನೇ ಇಲ್ಲೇ ಐತೆಲ್ಲ ಅನಿಸ್ತದ್ರಿ ಇವ್ರವನ ನಮ್ಮ ಲೀಡ್ರು ಅಂತವ್ರೆ ಕಲ್ಸಕ್ಕೆ ಬರೋ ಮಾಸ್ತರು ನಿಮ್ಮಂಥವ್ರೆ ಬ್ಯಾಡ್ರಪ್ಪ ಅಂತ ಧರ್ಮಣ್ಣ ಇಲ್ಲಿಂದ ಶಾಲಿ ಹೋದ್ಮೇಲೆ MLA MP ಗಳಿಗೆ ಕೇಳ್ಬೇಕಲ್ರಿ ಕೇಳೀನಿ ಅವ್ರು ಕೇಳ್ರಿಲಿ ಕೇಳಿ ಕಿಸೆ ತುಂಬಿಕೊಳ್ಳೋದ್ರೊಳಗೆ ಅವ್ರು ದನಿವಾಗಿರ್ತದೆ ಈ ಶಾಲಿದೇನು ನೋಡ್ತಾರೆ ಅವರು ಅಂತಂದಾಗ ಗಂಗಜ್ಜಿ ಪಡಸಾಲೆಯಲ್ಲಿ ಗಂಗಾಧರನ ದಾರಿ ಕಾಯುತ್ತಾ ಕುಳಿತಿದ್ದಾಳೆ ಗಂಗಾಧರ ರಾತ್ರಿ ಗಂಗಾಧರ ಮನೆಗೆ ಬಂದಾನ ಸಮಾಧಾನ ಮಾಡ್ಯಾಳ ನಾಳೆಯಿಂದ ಶಾಲಿಗೆ ಹೋಗೋದಿಲ್ಲ ಅಂತಂದ ನಾವು ಅವ ಖುಷಿಯಾಗ್ಯದ ಶಾಲಿಗೆ ಹೋಗೋದಿಲ್ಲ ನಾಳೆಯಿಂದ ಬಂದು ಒಂದಿಷ್ಟು ತಿಂದ ಅವ ರಾತ್ರಿ ಸಂತ್ಯಾಗ ಕಪ್ಪು ಕನ್ನಡಕ ತೊಗೊಂಡು ಅಲ್ಲಿ ಊರಾಗ ನಾಟಕ ಮಾಡ್ತಿರ್ತಾರ ಆ ನಾಟಕ ದಿನ ನೋಡಕ್ಕೆ ಹೋಗ್ತಿರ್ತಾನವ ಅವಾಗ ಒಂದು ಪಾತ್ರದ ಅವ್ನು ಭಾಳ ಲೈಕ್ ಆಗಿರ್ತದೆ ಆ ಪಾತ್ರದ್ದು ರಾತ್ರಿ ಕಪ್ಪು ಕನ್ನಡಕ ಹಾಕ್ಕೊಂಡು ಸ್ಪೀಡಾಗಿ ಬರುತ್ತಾ ತಲೆ ಬಾಗಿಲು ಜಿಗಿದು ಅಲ್ಲಿಂದ ಅವನ ರೂಮ್ನಾಗಿಂದ ಪಡಸಾಲಿಗೆ ಬಂದಿರ್ತಾನ ಪಡಸಾಲಿಯಾಗ ಅಜ್ಜಿ ಕುಂತಿರ್ತಾಳ ಅಜ್ಜಿ ಮುಂದೆ ತೋರ್ಸಾನ ತನ್ನ ನಾಟಕ ಅಜ್ಜಿ ಬಂದು ದಯ್ಯ ದಿತ್ತೋಮ್ ದಾ ದಿತ್ತೋಮ್ ಧಾ ಅಂತ ಜಿಗಿದು ನಿಂದಿರ್ತಾನ ಅಲ್ಲಿ ಜಿಗಿದು ಬಂದು ಕಾಲು ಮಂಡಿ ಊರಿ ಒಂದು ಕಾಲು ಕೆಳಗೆ ಒಂದು ಕಾಲು ಮಂಡಿಗೆ ಒಂದು ಕಾಲು ಹಿಂಗೆ ಪಾದ ಇಟ್ಟು ನಿಂದಿರ್ಕಂತಾನ ಇನ್ನೊಂದು ಪಾದ ನೆಲ ಕೂರಿ ಮಂಡಿ ಮೇಲೆ ಕುಂದ ಆಯಿ ಗಂಗಮ್ಮ ನನ್ನ ತಂದೆ ನಿಜಗುಣಪ್ಪನ ತಾಯಿ ಅಂತ ಅಜ್ಜಿ ಬಾಯಿಗೆ ಸೆರಗು ತುರ್ಕೊಂಡು ನಗ್ತಿರ್ತಾಳಾಕಿ ಮಾತಾಡಕ್ಕೆ ಬರಲ್ಲ ತನ್ನ ಬಾಯಿಗೆ ತನ್ನ ಸಿರಿ ಸೆರಗು ತುರ್ಕೊಂಡು ನಗುವಿನಲ್ಲಿ ಮಾತಾಡಲು ಪ್ರಯತ್ನಿಸುತ್ತಾಳೆ ನಗು ಹೆಚ್ಚಾಗಿ ಮಾತು ಹೊರಡೋದಿಲ್ಲ ನನ್ನ ತಂದೆ ನಿಜಗುಣಪ್ಪನ ತಾಯಿ ಅಪ್ಪ ಅವ್ವ ಇಬ್ಬರು ಬಾಗಿಲು ಸಂದಿಯಿಂದ ಇಣಕ್ ನೋಡ್ತಾ ಇರ್ತಾರೆ ಆ ಗಂಗಜ್ಜಿ ಹೌದ್ರಿ ನೀವು ಯಾರು ಬುದ್ಧಿ ಇಲ್ಲಿ ಬಂದ ಕಾರಣ ಏನು ಅಂತ ಕೇಳ್ತಾಳೆ ಅಜ್ಜಿ ಗಂಗಾಧರ ನೀವು ಅಂತ ಕೇಳಬಾರ್ದು ಅಜ್ಜಿ ನೀವು ಅಂತ ಕೇಳಬಾರ್ದು ತಾವು ಧಾರು ಅನ್ನಬೇಕು ಅಂತ ಆ ಗಂಗಜ್ಜಿ ತಡಿಲಾರ್ದ ನಮಗೆ ಆತ್ರಪ್ಪ ತಾವು ಧಾರು ಇಲ್ಲಿಗೆ ಬಂದ ಕಾರಣ ಏನು ಅಂತ ಕೇಳ್ತಾಳ ಗಂಗಾಧರ ಆ 7 ಅಂತಸ್ತಿನ ಅರಮನೆಯಿಂದ ಈ ಕೆಳ ಅಂತಸ್ತಿನ ಗುಡಿಸಲಿಗೆ ಬರಲು ಕಾರಣವೇನೆಂದರೆ ನನಗೆ ದಣಿವಾಗಿದೆ ಅಂದ್ರ ಗಂಗಜ್ಜಿ ನಾಟಕ ತಾಲೀಮ್ ನೋಡಿ ದಣಿವಾಗಿರ ಅಂತ ಕೇಳ್ತಾಳಕ್ಕೆ ಗಂಗಾಧರ ನಾಟಕ ತಾಲೀಮ್ನಿಂದ ಅಲ್ಲ ಅಜ್ಜಿ ಮುದುಕಿ ಕೇಳು ನನ್ನ ಮಾತ ಕೆದಕಿ ಇನ್ನೂ ಕೇಳು ನಾಟಕದೊಳಗಿನ ಮಾತ ನನ್ನೊಳಗಿನ ಬೇತ ಅಂದ ಗಂಗಜ್ಜಿ ನಮಗೆ ಗೊತ್ತಾಗೋದಿಲ್ರಿ ಅಪ್ಪ ನೀವ ಹೇಳ್ರಲ್ಲ ಅಂತಾಳ ಗಂಗಜ್ಜಿ ಆಗ ಗಂಗಾಧರ ದಿಮಾಕಿನಿಂದ ನಾವು ಹೇಳುವುದೇನೆಂದರೆ ದಿನಾಲು ಮುಂಜಾನೆ ಸಂಜೆ ನಿನ್ನ ಹಾಲು ಊರು ತುಂಬ ಕೊಟ್ಟು ನಮಗೆ ದಣಿವಾಗಿದೆ ಹಸಿವಾಗಿದೆ ನಿದ್ದೆಯೂ ಬಂದಿದೆ ಅಂತನ ಗಂಗಾಜಿ ಅದಕ್ಕೆ ಏನ್ ಮಾಡ್ಬೇಕ್ರಿ ಅಪ್ಪ ಅಂತಾಳಕ್ಕೆ ಗಂಗಾಧರ ಏನು ಮಾಡ್ಬೇಕೆಂದ್ರೆ ನಿನ್ನ ಸೊಸೆ ಸಂಗವನಿಗೆ ಹೇಳು ಬಿಸಿ ರೊಟ್ಟಿಗೆ 4 ತತ್ತಿ ಅಂಡ ಮಾಡಿ ಕೊಡುತ್ತ ಇದು ನನ್ನ ರಾಜಾಜ್ಞೆ ಇಲ್ಲದಿದ್ದರೆ ಅಂತಾನೆ
ಗಂಗಾಜ್ಜಿ. ಇಲ್ದಿದ್ರಿ ಏನ್ ಮಾಡ್ತೀರಿ ಬುದ್ಧಿ ಅಂತಳಕ್ಕೆ. ಗಂಗಾಧರ, ಇಲ್ಲದಿದ್ದರೆ ಏನು ಮಾಡುತ್ತೇವೆ, ಇಲ್ಲದಿದ್ದರೆ ಏನು ಮಾಡುತ್ತೇವೆ ಅಂತ ಹೇಳಿ ಅಲ್ಲಿ ನಿಂತು ಇಲ್ಲದಿದ್ದರೆ ಏನು ಮಾಡುತ್ತೇವೆ ಎಂದರೆ ತಂಗಳುಂಡು ದಯ್ಯ 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 ತಂಗಳುಂಡು. ಇಲ್ಲದಿದ್ದರೆ ಏನು ಮಾಡುತ್ತೇವೆಂದರೆ ನೀರು ಕುಡಿದು ತಂಗಳುಂಡು ಮಲಗುತ್ತೇವೆ. ದಿತ್ತೋಂ ದಿತ್ತೋಂ ಧಾ ದಿತ್ತೋಂ ದಿತ್ತೋಂ ಧಾ ದಿತ್ತೋಂ ದಿತ್ತೋಂ ಧಾ ಅಂತ ಹೇಳಿತಾರೆ. ಆಗ ಆಗ ಎಲ್ಲರೂ ಗಗಸಿ ನಗುತ್ತಿರುವಾಗ ನಿಜಗುಣಪ್ಪ ಬಂದು ಪ್ರೀತಿಯಿಂದ ಅನಾಮತ್ತೆ ಅವನ್ನ ಎತ್ಕೊಂಡು ಹೋಗಿ ಅವನಿಗೆ ಗಲ್ಲಕ್ಕೆ ಪಪ್ಪಿ ಕೊಟ್ಟು ಅವನಿಗೆ ನಗ್ತಾನೆ. ಅವರಪ್ಪ ಖುಷಿ ಆಗುತ್ತೆ ಅವ್ರಿಗೆ, ಮಗ ಇಷ್ಟೆಲ್ಲ ಕಲ್ತಾನ ನಾಟಕ ನೋಡಿ ಅಂತ. ಆಮೇಲೆ ಬೆಳಿಗ್ಗೆ ಅದು ಮುಗೀತು. ಬೆಳಿಗ್ಗೆ ಕರ ಕಟ್ಟಿ ಹಾಲು ಹಿಂಡ್ಕೊಂಡು ಗಂಗಜ್ಜಿ ಮೆಟ್ಟಲೇರಿ ಪಡಸಾಲಿಗೆ ಪಾದ ಇಟ್ಟಾಗ ಗಂಗಾಧರ ಇನ್ನೂ ಹಾಸಿಗೆ ಸುಳ್ಳ್ಯಾಗ ಒಳ್ಳಾಡ್ತಿದ್ದ. ಇವ ಹಾಸಿಗೆ ಸುಳ್ಳ್ಯಾಗ ಒಳ್ಳಾಡೋದು ನೋಡಿ ದಿಟ್ಟಿಸಿದ ಅಜ್ಜಿಗೆ. ಇವ ಕೈ ಕಾಲು ತೊಳ್ಕೊಂಡು ಹಾಲು ಕೊಡುವಾಗ ಸಾಲಿಗೆ ಹೋಗೋದು ಯಾವಾಗ, ಹಾಲು ಕೊಡೋದು ಯಾವಾಗ ಅಂತ ಅಂಗಾಲಿಂದ ನಡನೆತ್ತಿನ ಪಿತ್ತು ನೆತ್ತಿಗೆ ಇರ್ತು ಗಂಗಜ್ಜಿಗೆ. ಆದ್ರೆ ತೋರಿಸಿಕೊಡ್ಲಿಲ್ಲ. ಆದ್ರೆ ಸುಮ್ಮನೆ ಇರುವಂಗೂ ಇಲ್ಲ. ಯಾಕಂದ್ರೆ ಮುದುಕಿ ನನಗೆ ಸಾಲಿ ಟೈಮ್ ಆಯ್ತು ಅಂತ ಹಂಗ ಹೋದ್ರೆ ಹಾಲು ಕೊಡೋದು ತನಗೆ ಬರ್ತದಂತ ಅಜ್ಜಿ ಯೋಚನೆ ಮಾಡಿ ಹೆಜ್ಜೆ ಮುಂದಿಟ್ಟಾಕಿ ಹಿಂದಕ್ಕೆ ತಿರುಗಿ ಮಕ್ಕೋ ಹೇಳ್ತಾಳಕ್ಕೆ. ಏನು ಗಲಾಟೆ ಆಗ್ತಾ ಇದೆ. ಗಜ್ಜಿ ಮೆಟ್ಟಿಲೇರಿ ಪಡಸಾಲಿ ಮೆಟ್ಟಿಲು ಪಾದ ಇಟ್ಟಾಗ ಗಂಗಾಧರ ಇನ್ನೂ ಹಾಸಿಗೆ ಸುಳ್ಳ್ಯಾಗ ಹೊಳ್ಳಾಡ್ತಿದ್ದ. ಅವನು ದಿಟ್ಟಿಸಿದ ಅಜ್ಜಿಗೆ ಇವಾ ಕಾಲು ತೊಳ್ಕೊಂಡು ಸಾಲಿಗೆ ಹೋಗೋದು ಯಾವಾಗ, ಹಾಲು ಕೊಡೋದು ಯಾವಾಗ ಅಂತ ಅಂಗಾಲಿಂದ ನಡನೆತ್ತಿನ ಪಿತ್ತ ನೆತ್ತಿಗೆ ಇರ್ತು. ಆದ್ರೆ ತೋಡ್ಕೊಳಂಗಿಲ್ಲ, ಸುಮ್ಮನಿರೋಂಗೂ ಇಲ್ಲ. ಯಾಕಂದ್ರ ನನಗೆ ಸಾಲಿ ಟೈಮ್ ಆಯಿತು ನೀನ ಕೊಟ್ಟವ ಅಂತ ಅಂದ್ರೆ ಗಂಗಾಜಿದೆ ಮುಂದಕ್ಕೆ ಇದು ಆಯ್ತು. ಗಂಗಾಜಿ ಹೆಜ್ಜೆ ಮುಂದಕ್ಕೆ ಇಟ್ಟಾಗ ತಿರುಗಿ ಅವನು ನೋಡಿ, ಮಕ್ಕಳಪ್ಪ ಗಂಗಪ್ಪ ಮಕ್ಕೋಯಪ್ಪ, ದೊಡ್ಡ ದೇಶಗತಿ ಮನಸ್ಸನ್ನು ವಂಶಾವಳಿ ನಿಮ್ದು, ಮಕ್ಕೋ. ಸಾಲಿ ಬೇಡ, ಸಮದ ಬೇಡ, ಹಾಲು ಬೇಡ, ಮೊಸರು ಬೇಡ, ಮಕ್ಕೋಯಪ್ಪ ಸಂಗಪ್ಪ ಗಂಗಪ್ಪ ಅಂತ ಸಂಗವ ನೋಡ್ಬಾರ ನಿನ್ನ ಮಗನ ಆಟ. ಇನ್ನ ಹಾಸಿಗೆ ಸುಳ್ಳ್ಯಾಗ ಹೊಳ್ಳಾಡಕತ್ತಾನ ಅಂತ ಸಂಗವನ ಕೈಯಾಗ ಹಾಲಿನ ಗುಂಡೆ ಇಟ್ಲು ಅಜ್ಜಿ. ಚಹಾದ ಒಲಿ ದಂಟು ಮುಂದೆ ಮಾಡಿದ ಸಂಗವ್ವ ಚಹಾ ಇಳಿಸಿ, ಅತಿ ಬಾ ನೀ ಬಾರವ ನಾವನ್ನ ಎಬ್ಬಿಸಿ ಅಡಮಟ್ಟ ಹೋಗ್ತಾನ, ಹೋಗ್ಬೇಡ ಅಂತಂದ್ರೆ ನಾಟಕ ತಾಲೀಮ್ ನೋಡಕ್ ಹೋಗಿ ರಾತ್ರಿ ಎಲ್ಲ ಕುಂತಿರ್ತದ, ಈಗ ಮಕ್ಕೋತದ ಅಂಥೇಳಿ ನೀ ಚಹಾ ಕುಡಿ ಅಂತ ಆಕಿ ಕೈಯಾಗ ಅಜ್ಜಿ ಕೈಯಾಗ ಚಹಾ ಕಪ್ ಕೊಟ್ಟು ಇದು ಮಾಡ್ತಾಳೆ. ಎದ್ದು ಹಾಲು ಕೊಟ್ಟು ಸಾಲಿಗೆ ಹೋಗಕ್ಕೆ ಹೋಗ್ಬೇಡ ಅಂದ್ರು ನಾಟಕ ತಾಲೀಮ್ ನೋಡಿ ಬಂದೈತಿ, ಮಕ್ಕೊಂಡೈತಿ, ನೀ ಚಹಾ ಕುಡಿ ಅಂತ ಎದ್ದು ಹಾಲು ಕೊಟ್ಟು ಸಾಲಿಗೆ ಹೋಗ್ತಾನ. ಎದ್ದು ಕೈಕಾಲು ಮುಖ ತೊಳ್ಕೊಂಡು ಸಾಲಿಗೆ ಹಾಲು ಕೊಟ್ಟ ಸಾಲಿಗೆ ಹೋಗ್ತಾನ. ಇದೇ ಚಳಿ ಕಡಿತನಕ ಅಂತ ಚಾದ ಕಪ್ ಮೇಲೆ ಮಾಡಿದ್ಲು ಅಜ್ಜಿ. ಆ ಚಾದ ಕಪ್ ಹಿಡ್ಕೊಂಡು ಕೊಕ್ ನಗಾಕತ್ತಿದ್ಲು. ನೆಲಕ್ಕೆ ಕೈ ಊರಿದ್ಲು ಗಂಗಜ್ಜಿ. ಅವಾಗ ಸಂಗವ ಯಾಕ ಏನ್ ನೆನಪಾತು ಅಂದ್ಲು. ಗಂಗಜ್ಜಿ, ಅಲ್ಲ ನಿನ್ನ ಹೆಂಗ್ ಮಾಡ್ತೀವ ಹುಡುಗ, ಮಕ್ಕೊಂಡ ಮೇಲೂ ನಗಿ ನಿಂದ್ರಲಿಲ್ಲವ್ವ ನನಗೆ ಸುಡ್ಲಿ ಅಂತ ಸೆರಗಿನಿಂದ ಕಣ್ಣು ಮೂಗು ಒರೆಸ್ಕೊಂಡು ಚಾದ ಕಪ್ಪು ತುಟಿಗೆ ಹಚ್ಚುವಾಗೂ ನಗಿ ನಿಲ್ಲಿಲಾರ್ದೆ ಚಾ ತುಳುಕಿ 4 ಹನಿ ಕೆಳಗೆ ಬಿತ್ತು. ಅವಾಗ ಸಂಗವ, ಅಯ್ಯ ಎತ್ತಿ ಚಾ ನರೆ ಕುಡಿ, ಇಲ್ಲ ಅಂದ್ರೆ ನಗುನರೆ ಮಾಡು ಅಂತ ಮುಗುಳ್ ನಗ್ತಾ, ಅಷ್ಟು ಸೂರದ ನೋಡಿ ನಿನ್ನ ಮೊಮ್ಮಗ, ಅದು ಸಾಲಿಗೆ ಒಲ್ಲೆ ಅಂತಾನ ಅಂದ್. ಗಂಗಾಜಿ, ಅಲ್ಲ
ಅಲ್ಲಿ ನೋಡಿದ್ನು ಎಲ್ಲಾನು ಇಲ್ಲಿ ಕತಿ ಮಾಡಿ ಹೇಳ್ತದಲ್ಲ ಕೂಸ ಅಂತ ಚಾ ಸರ್ಕ್ ಅಂತ ಹೇಳ್ಕೊಂಡ್ಲು ಗಳಕ್ಕಂತ ಗುಟಕ್ ಚಾ ಗಂಟ್ಲಾಗ ಎಳಿತು ಸಂಗವ. ಅಯ್ಯ ಅಲ್ಲಿ ನೋಡಿದ್ದಷ್ಟೇ ಅಲ್ಲ, ತನಗೆ ಏನು ಬೇಕು ಅದನ್ನು ಸೇರಿಸಿ ಹೇಳ್ತಾನಮ್ಮ. 4 ತತ್ತಿದು ಸಾರು ಮಾಡಂತ. ಎಲ್ಲಿಂದ ತರ್ಲೇವ 4 ತತ್ತಿದು? ಅವ ಅವ ಹ್ಞೂ ಹಾರು ಬಿದ್ದ ಮುದುಕಿ ಇನ್ನೂ ಜೋರು ನಗಾಕತ್ತಿದ್ದು. ಅದೇನೋ ಏನೋ ಅಂತಲ್ಲ ಅದು. ಸಂಜೆ ಇಳಿವು ಹೊತ್ತು ಪಶ್ಚಿಮದಲ್ಲಿ ಸೂರ್ಯ ದಿನಚರಿ ಮುಗಿಸಿ ಗುಡ್ಡದ ಮರೆಯಾಗುತ್ತಿರುವುದರಿಂದ ಅರಿಶಿನ ಕೆಂಪಿನ ಕಿರಣಗಳು ಉಲ್ಲಾಸದ ವಾತಾವರಣದಲ್ಲಿ ಗಂಗಜ್ಜಿ ಶಾಲೆಯಿಂದಲೇ ಗಂಗಾಧರನನ್ನು ಹೊಲಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾಳೆ. ಈಗ ಅವನು ಶಾಲೆ ಮುಗಿಸಿ ಬಂದಾನ. ಗಂಗಾಧರ, ಏ ಅಯ್ಯ ಅಪ್ಪಗೆ ಹೇಳು ಆಕಳಿಗೆ ಮುಗ್ದಾರ ಹಾಕಂತ. ಗಂಗಜ್ಜಿ, ಅಯ್ಯ ಆಕಳಿಗೆ ಮುಗ್ದಾರ ಯಾವ ಊರಾಗಾರ ಹಾಕಿದ್ ಕೇಳಿ ಏನು ಕೊಡಿ, ಅದೇನು ಒಕ್ಕಲ್ತನ ಕೂಡ ಎತ್ತೇನು ಆಕಳ ಅಂತ. ಮತ್ತು ಅದು ನನ್ನ ಮಾತೇ ಕೇಳಲ್ಲ. ಅದು ಅವನವನ ಆ ಹಸಿರು ಕಂಡಲ್ಲಿ ಬಾಯಿ ಹಾಕ್ತದ. ಹೊಲ್ದವ್ರು ನನಗೆ ಹಿಗ್ಗ ಮಗ್ಗ ಬೈದು ಹೊಡಿತಾರ. ನಿನ್ನೆ ಆ ಗೌಡ್ರ ಆ ಕಾಂತ್ಯ ಅಂದು ಕೊಂಡೋಡ್ಗೆ ಹಾಕ್ತಿದ್ದೆ, ನಿಮ್ಮ ಆಯಿ ಮಕ್ಕ ನೋಡ್ಬಿಟ್ಟಿನಲ್ಲೇ ಅಂದ ಗಂಗಜ್ಜಿ. ಹೌದಪ್ಪ, ಕಾಂತಾನಪ್ಪ ನಿಮ್ಮಪ್ಪ ವಾರ್ಗಿ ಅದಕ್ಕೆ ಬಿಟ್ಟನ, ಮಾಡ್ಯಾನ ಪಾಪ ನಮಗೆ ಸಹಾಯ ಮಾಡ್ಯಾನ, ಮಾಡಿದವ್ರಿಗೆ ಮಾಡ್ಯಾರ ಅಂತ ಹೇಳ್ಬೇಕಲ್ಲಪ್ಪ. ಗಂಗಪ್ಪ, ಮುಂದಿನ ಜನ್ಮದಾಗ ಹಂಗೆ ಹೇಳಿದ್ರೆ ಮುಂದಿನ ಜನ್ಮ ದೇವ್ವಾಗಿ ಹುಡ್ತೀಯೋ ಅಂತ. ಏಯ್ ಆಯಿ, ಏನು ಹೇಳಿ, ಏನು ಮಾಡ್ಯಾನ, ಏನು ಹೇಳಿ, ಏನು ಮಾಡ್ತಾನ, ಏನು ಮಾಡ್ಯಾರ ಅವ್ರು ನಮ್ಗೆ, ಏನು ಹೇಳ್ತಿದ್ವಿ ಅಂತ ಇದು ಮಾಡ. ಅಯ್ಯ ಉಪಕಾರ ಮಾಡಿದವ್ರ ಬಗ್ಗೆ ಉಪಕಾರ ಮಾಡ್ಯಾರ ಅಂತ ಪಡೆದವ್ರು ಹೇಳ್ದಿದ್ರ ಮುಂದಿನ ಜನ್ಮದಾಗ ಪಿಶಾಚಾಗಿ ಹುಡ್ತಾರ ಅಂದೆ. ಯಾರಿಗೆ ಉಪಕಾರ ಯಾರು ಮಾಡ್ಯಾರ ಏನಾತು ಯಾರಿಗೆ ಹೇಳಕತ್ತೀನಿ ಎಂಬುದಕ್ಕೆ. ಅಯ್ಯ ನಾನೇನು ಮುಂದೆ ಹೇಳಕತ್ತೀನಲ್ಲ ಶಾನ್ಯ ಮುಂದೆ. ಇವನ ಪ್ರಶ್ನೆಗೆ ಉತ್ತರ ಹೇಳೋದು ಕೂತ ಹೋದ್ರ ಸೂರ್ಯ ತಾಯಿ ಹೊಟ್ಟಾಗ ಹೋಗ್ತಾನ. ಬಾಬಾ ಗಡಾನ ಮಾವಿನಕಾಯಿಗೆ ಹರ್ಕೊಡ್ಬಾ, ನಿಮ್ಮಪ್ಪ ಬುತ್ತಿಗೆ ಚಟ್ನಿ ಮಾಡ್ತೀನಿ. ಗಂಗಾಧರ, ಮುದುಕಿ ನಾನು ನಿನಗೆ ಮಾವಿನಕಾಯಿ ಹರಿದು ಕೊಡ್ತೀನಿ, ಹರಿದು ಕೊಟ್ಟಿನಿ ಅಂತ ತಿಳಿ. ನಾ ಮಾಡಿದ ಉಪಕಾರಕ್ಕೆ ನೀ ನನಗೇನು ಕೊಡ್ತಿ ಅಂತ ನಾವು. ಅಯ್ಯ ಏನು ಮಾತು ನಿಂದು, ನನ್ನ ಹೊಲ ನನ್ನ ಜಮೀನು ಬೆಳೆದ ಮಾವಿನ ಗಿಡ ನಿಂದೇನು ಮತ್ತು ಉಪಕಾರ, ಮಾವಿನಕಾಯಿ ಹರ್ಕೊಡಕ್ಕ ನೀವು ಒಬ್ಬನೇ ಇದೆಯೇನು ಚದ್ರ ಅಂತಾಳ ಗಂಗಾಧರ. ಹಂಗಾದ್ರೆ ನಾ ಮಾವಿನಕಾಯಿ ಹರ್ಕೊಡಲ್ಲ ಹೋಗು ಮುದುಕಿ ಅಂತಾನ. ಎಂಥ ದೊಡ್ಡ ಉಪಕಾರ ಮಾಡಿದಿಲ್ಲಪ್ಪ ಗಂಗಪ್ಪ, ನಿನ್ನಿಂದ ಎತ್ತಲಾರ್ದು ಎಂಥ ಉಪಕಾರ ಆಯ್ತಲ್ಲ ಬಿಡು ಅಂತ. ಮತ್ತ ನಾನ ಇರ್ಲಿಲ್ಲ ಅಂದ್ರೆ ಯಾರ ಕಡೆಯಿಂದ ಮಾವಿನಕಾಯಿ ಹರಿಸ್ಕೊತಿದ್ದಿ, ನಂದು ಉಪಕಾರ ಅಲ್ಲೇನು ಅಂತಾನ. ಪಿಸ್ಸ ನಿಮ್ಮವ್ವ ಕೂಲಿಯಿಂದ ಬರುವಾಗ 2 ಮಾವಿನಕಾಯಿ ತಿಂದಿದ್ಲು, ಇನ್ನೊಂದು ಹಾಕಿದ್ರೆ ಉಪ್ಪಿನಕಾಯಿ ಹಾಕಿ ಖಾರ ಮಾಡ್ತಿದ್ರೆ ಅಂತ ತಲೆಗೆ ಬಂತು. ಅದಕ್ಕೆ ಅದು ಅಂದೆ ಬಿಡು, ಇಲ್ಲಾಂದ್ರೆ ನಾಳೆ ನಿಮ್ಮ ಅಪ್ಪ ಹೇಳಿದ್ರೆ 4 ಅಲ್ಲ 8 ತರ್ತಾನೆ ಮಾವಿನಕಾಯಿ ಅಂತ. ಗಂಗಾಧರ, ನಾನು ಹರ್ಕೊಡ್ತೀನಿ ಅಯ್ಯಿ ಇಲ್ಲ ಅಂದಿಲ್ಲ, ಆದ್ರೆ ಅಂತ ಏನೋ ಅನುಮಾನಿಸ್ಕೋತ ನಿಂತಿರ್ತಾನ ಗಂಗಜ್ಜಿ. ಇವಂದೊಂದು ಬೇಡಿಕೆ ಬೇರೆನೇ ಇರ್ತದ ಅಂತ. ಏನಾದ್ರೂ ಒಂದು ಬೇಡಿಕೆ ಇಟ್ಟ ಕೆಲಸ ಮಾಡ್ತೀಯೇನು ಹಲ್ಕಟ್ಟ ಅಂತೇಳಿ. ಏಯ್ ಇಲ್ಲ ಅಯ್ಯಿ, ಮತ್ತ ಶೇಂಗಾ ಹೊರ್ಕೊಡ್ತಿ, ನಿನಗೆಷ್ಟು ಬೇಕೋ ಅಷ್ಟು ಮಾವಿನಕಾಯಿ ಹೇಳ್ಕೊಡ್ತೀನಿ ನಾನು. ನಗುತ್ತಾ ಅವನನ್ನು ತಬ್ಬಿಕೊಂಡು, ಕೊಡ್ತೀನಿ ಕೂಸ, ನಾ ಬೈತೀನಿ ಅಂತ ಏನು ಅಂಜಿಕೆಯಿಂದ ಕೇಳ್ತಿಲ್ಲೋ ಪಾರ, ಬಾ ಜಲ್ದಿ ಹರ್ಕೊಡು ಕತ್ಲಾಗ್ತದ ಅಂತ ಗಿಡ ಹೇಳ್ತಾನ. ಗಂಗಾಧರ ಏರುವಾಗ ಒಂದು ಹಾಡು ಹೇಳ್ತಾನ. ಗಿಡ ಏರುವಾಗ ಹಾಡು ಹೇಳ್ತಾನ. ಕೃಷ್ಣ ನಿನ್ನ ಗಲ್ಲದ ಮ್ಯಾಲೆ, ಕೃಷ್ಣ ನಿನ್ನ ಗಲ್ಲದ ತುಟಿ ಮೇಲೆ ಕೆಂಪು ಯಾಕೆ ಮೂಡ್ಯಾದೋ, ರಂಗು ಯಾರು ಚೆಲ್ಲಾರೋ, ಬ್ಯಾಸಿಗೆ ಬಿಸಿಲ ವಸಂತ ಕಾಲ ಓಕಳಾಡಿನೇ ಬಾಮಿನಿ, ಅದು ತುಟಿಯ ಕೆಂಪಲ್ಲವೇ ಬಾಮಿನಿ, ಅದು ಮುತ್ತು ಅಲ್ಲವೇ ಬಾಮಿನಿ ಅಂತ ಮಾವಿನ ಗಿಡ ಏರಿ ಮಾವಿನಕಾಯಿ ಕೊಡ್ತಾರೆ. ನಾವು ಬೇರೆ ಸರ್ ಅವ್ರು ಬರೆದಿರೋ ಕಥೆಗಳನ್ನ ನಾವು ಓದಿದ್ರೆ ಅದು ನಾವು ಎಷ್ಟು ಅರ್ಥ ಮಾಡ್ಕೊಂಡಿರ್ತೀವಿ ಅಂದ್ಕೊಂಡು ನಾವು ಓದೋದು ಬೇರೆ. ಈಗ ನಾವೇ ನಾವೇ ಬರೆದ ಕಥೆಗಳನ್ನ ನಾವೇ ಓದೋದಲ್ಲ, ಅದು ಇನ್ನೂ ಮಜಾ. ಹೌದಾ? ಎಷ್ಟು ರಸವತ್ತಾಗಿ ಓದಿದ್ರು ಸರ್ ಅವರು. ಸರ್ ಅವ್ರಿಗೆ ನಮ್ಮ ಮಕ್ಕಳ ವೇದಿಕೆ ಪರವಾಗಿ ಶಾಲೆ ಪರವಾಗಿ ಒಂದು ಜೋರಾಗಿ
ನಿಮ್ಮ ಸಹಪಾಠಿಯಾದಂತ ದರ್ಶನ್ ಅವರಿಂದ ಅವನ ಸ್ವರಚಿತ ಕಥೆಗಳು ಸುಮಾರು ಬರ್ದಿದ್ದಾನೆ. ಈಗ ಒಂದು ಕಥೆನ ಅವ ನಿಮ್ಮೆದುರಿಗೆ ಓದ್ತಾನೆ, ಆಮೇಲೆ ಒಬ್ರೊಬ್ಬರಾಗಿ ಬೇರೆ ಬೇರೆ ಓದ್ತಾನೆ. ಕಾಕ ಗುಬ್ಬಕ್ಕ ಕತೆ. ಒಂದು ಊರಿನಲ್ಲಿ ಕಾಕ ಗುಬ್ಬಕ್ಕ ಇದ್ದರು. ಅವರು 8ನೇ ತರಗತಿಯಲ್ಲಿ ಓದುತ್ತಿದ್ದರು. ಅವರು ತುಂಬಾ ಜಾಣ ಆಗಿದ್ದರು. ಅವರು ತರಗತಿಯಲ್ಲಿ ಫಸ್ಟ್ ಇದ್ದರು. ಒಂದು ದಿನ ಶಾಲೆಯಲ್ಲಿ ಹಾಡನ್ನು ಹಾಡಿದರು. ನಾ ರೈತನ ಮಗ, ಅಂಜಿಕೆ ಇಲ್ಲ ನಂಗ ಜೀವರ ಮ್ಯಾಲ ಹಾಡನ್ನು ಹಾಡಿದನು. ಅವರು ಕಾಕ ಗುಬ್ಬಕ್ಕ ಫಸ್ಟ್ ಕ್ಲಾಸ್ ಹಾಕಿದರು. ಅವರು ತಂದೆ, ಅಣ್ಣ, ನಿಮ್ಮ ಮಕ್ಕಳು ಹಾಡನ್ನು ಹಾಡಿದರು. ಹೌದು ಅಣ್ಣ, ನಮ್ಮ ಮಕ್ಕಳು ಹಾಡನ್ನು ಹಾಡಿದರು. ಇಷ್ಟು ಹೇಳಿ ನನ್ನ ಚಿಕ್ಕ ಕಥೆ ಮುಗಿಸುತ್ತೇನೆ. ಈಗ ಅಂಕಿತಾ ವಿ ಅವರು ಬಂದು ಕತೆ ಹೇಳಬೇಕಾಗಿ. ಅಕ್ಕ ತಮ್ಮರ ಕತೆ. ಒಂದು ಊರಿನಲ್ಲಿ ಒಂದು ಚಿಕ್ಕ ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ಇಬ್ಬರು ಗಂಡ ಹೆಂಡತಿ, ರಾಮ, ಸೀತಾ. ಅವರಿಬ್ಬರ ಮಕ್ಕಳು ಇದ್ದರು. ಅವರ ಹೆಸರು ಅನು, ಅಂಕುಶ್ ಇತ್ತು. ಅವರ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಬಹಳ ಬಡವರಾಗಿದ್ದರು. ಅವರು ಅವರ ಊರಿನಲ್ಲಿದ್ದ ಸಾಹುಕಾರನಿಗೆ ಹಣ ಕೊಡಬೇಕಿತ್ತು. ಆ ಹಣ ಕೊಡದೆ ಅವರು ತೀರಿಕೊಂಡರು. ಎಲ್ಲ ಊರಿನ ಜನರು ಸೇರಿ ಅಂತ್ಯಕ್ರಿಯೆ ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿದರು. ಈಗ ಅನು ಮತ್ತು ಅಂಕುಶ್ ಅನಾಥರಾಗಿದ್ದರು. ಅವರು ಊರಿನ ಸಾಹುಕಾರರ ಬಳಿ ಇರುತ್ತಿದ್ದರು. ಅನು, ಅಂಕುಶ್ ಬಾಟಲಿಗಳು ಆಯುತ್ತಿದ್ದರು. ಸಾಹುಕಾರರ ಹೆಂಡತಿ ಅವರ ಮಕ್ಕಳಿಗೆ ಬಿಸಿ ಬಿಸಿಯಾದ ಊಟವನ್ನು ಕೊಡುತ್ತಿದ್ದರು. ಆದರೆ ಅನು ಮತ್ತು ಅಂಕುಶ್ಗೆ ಹಳಸಿದ ಅನ್ನ ಕೊಡುತ್ತಿದ್ದರು. ಅವರು ಬಹಳ ಕಷ್ಟಪಡುತ್ತಿದ್ದರು. ಅವರ ಸಾಹುಕಾರರ ಮನೆ ಮುಂದೆನೇ ಮಲಗಿಕೊಳ್ಳುತ್ತಿದ್ದರು. ಆಗ ಚಳಿಗಾಲ ಇತ್ತು. ಅವರಿಗೆ ಬಹಳ ಚಳಿಗಾಲ ನಡುಗುತ್ತಾ ಇರುತ್ತಿದ್ದರು. ಒಂದು ದಿನ ಸಾಹುಕಾರರ ಹೆಂಡತಿ ಜಿಲೇಬಿ ಮಾಡುತ್ತಾ ಇದ್ದಳು. ಅವರ ಮಕ್ಕಳಿಗೆ ಕೊಟ್ಟಳು ತಿನ್ನಲು. ಅನು ಮತ್ತು ಅಂಕುಶ್ ಅಂದುಕೊಳ್ಳುತ್ತಾರೆ, ಘಮಘಮ ವಾಸನೆ ಬರುತ್ತಿದೆ, ಅಮ್ಮೋರು ಏನೋ ಇವತ್ತು ಊಟ ಚೆನ್ನಾಗಿರುತ್ತೆ ಅನ್ಕೊಡ್ತಾರೆ. ಆದರೆ ಸಾಹುಕಾರನ ಹೆಂಡತಿ ಅವರಿಗೆ ಹಳಸಿದ ಅನ್ನ ಕೊಟ್ಟಿದ್ದಳು, ಜಿಲೇಬಿ ಕೊಡಲಿಲ್ಲ. ಆದರೆ ಅಂಕುಶ್ ಅಳುತ್ತಾ, ಇದನ್ನು ನನಗೆ ಜಿಲೇಬಿ ಬೇಕು ಎಂದು ಅಳುತ್ತಾ ಇದ್ದನು. ಅನು ಹೋಗಿ ಅವರ ಸಾಹುಕಾರನ ಹೆಂಡತಿಗೆ ಕೇಳಿದರು. ಒಂದು ಜಿಲೇಬಿ ಇದ್ದರೆ ಕೊಡಿರಿ, ನನ್ನ ತಮ್ಮ ತುಂಬಾ ಅಳುತ್ತಿದ್ದಾನೆ ಎಂದಳು. ಆದರೆ ಸಾಹುಕಾರನ ಹೆಂಡತಿ ಅವಳಿಗೆ ಬೈದು ಹೊಡೆದು ಕಳಿಸಿದಳು. ಅವರು ಇಬ್ಬರು ಬಹಳ ಹಸಿವಿನಿಂದ ಮಲಗಿಕೊಂಡರು. ಬೆಳಗ್ಗೆ ಎದ್ದು ಇಬ್ಬರು ಸೇರಿ ಬಾಟಲಿ ಆಯಲು ಹೋಗುತ್ತಾರೆ. ಅನ್ನು ಅಲ್ಲಿ ಏನೋ ಹೊಳೆಯುವ ತರ ಕಾಣುತ್ತದೆ. ಅದನ್ನು ನೋಡಲು ಹೋಗಿದಳು. ಒಂದು ಬಟ್ಟಲು ಇತ್ತು. ಅವಳು ಅದನ್ನು ತೆಗೆದುಕೊಂಡು ಮನೆಗೆ ಬರುತ್ತಿದ್ದಳು. ಅನು ಮತ್ತು ಅಂಕುಶ್ ಬಟ್ಟಲವನ್ನು ಮುಂದೆ ಇಟ್ಟಿ ನೋಡುತ್ತಾ ಇದ್ದರು. ಆಗ ಅಂಕುಶ್ ಅನ್ನುತ್ತಾನೆ, ಅಕ್ಕ, ನನಗೆ ಜಿಲೇಬಿ ತಿನ್ನಬೇಕು ಅನಿಸ್ತಾ ಇದೆ. ಈ ಬಟ್ಟಲಲ್ಲಿ ಜಿಲೇಬಿ ಆದರೆ ಇರಬಾರ್ದಾ ಎಂದು ಹೇಳಿದನು. ಆ ಬಟ್ಟಲಲ್ಲಿ ಜಿಲೇಬಿ ಬಂದವು. ಆಗ ಇಬ್ಬರು ಖುಷಿ ಪಟ್ಟರು. ಈಗ ದಿನಾಲು ಅವರಿಗೆ ಏನು ಬೇಕು ಅದನ್ನು ತಿನ್ನುತ್ತಾ ಇದ್ದರು. ಒಂದು ದಿನ ಸಾಹುಕಾರನ ಹೆಂಡತಿ ಈ ಬಟ್ಟಲಲ್ಲಿ ಊಟ ಬರುವುದನ್ನು ನೋಡಿ ಅವಳು ಆ ಬಟ್ಟಲನ್ನು ತೆಗೆದುಕೊಂಡು ಆ ಬಟ್ಟಲಲ್ಲಿ ಸಾಂಬಾರ್ ಬರಬೇಕೆಂದು ಹೇಳಿದಳು. ಆದರೆ ಆ ಬಟ್ಟಲಲ್ಲಿ ಬಹಳ ನೀರು ಬರುತ್ತಿದ್ದವು. ಅವಳು ಮುಳುಗಿ ಹೋಗುವಷ್ಟು ನೀರು ಬಂದವು. ಅವಳು ಅರಚಾಡುತ್ತಾ ಇದ್ದಳು. ಆಗ ಅನು ಮತ್ತು ಅಂಕುಶ್ ಇಬ್ಬರು ಅವರನ್ನು ಕಾಪಾಡುತ್ತಾ ಸಾಹುಕಾರನ ಹೆಂಡತಿಗೆ ಅವಳ ತಪ್ಪು ಅರಿವಾಗುತ್ತದೆ. ಆಗ ಅನು ಮತ್ತು ಅಂಕುಶನ್ನು ಮನೆಯ ಒಳಗೆ ಇಟ್ಟುಕೊಂಡು ಅವರಿಗೆ ಏನು ಬೇಕೋ ಅದನ್ನು ಮಾಡಿಕೊಡುತ್ತಾಳೆ. ಅದಕ್ಕೆ ಹೇಳುವುದು ಮಾಡಿದ್ದುಣ್ಣ ಮಹಾರಾಯ ಎಂದು. ದರ್ಶನ್ ಕೆ ಅವರು ಬಂದು ಈಗ ಕಥೆಯನ್ನು ಹೇಳಬೇಕಾಗಿ ವಿನಂತಿ. ದರ್ಶನ್ ಕಾಶಿನಾಥ್. ನನ್ನ ಹೆಸರು ದರ್ಶನ್, ನನ್ನ ತಂದೆ ಹೆಸರು ಕಾಶಿನಾಥ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬರೆದಿರುವ ಕಥೆ ಹೆಸರು ಗಣಿತದ ಮೂಲ ಕ್ರಿಯೆಗಳ ಜಗಳ. ಒಂದು ದೇವನಹಳ್ಳಿಯಲ್ಲಿ ಒಂದು ಶಾಲೆ ಇತ್ತು.
ಆ ಶಾಲೆಯಲ್ಲಿ ಹಲವು ಮಕ್ಕಳು ಓದುತ್ತಿದ್ದರು. ಒಂದು ದಿನ ಇದ್ದಕ್ಕಿದ್ದಂತೆ ಮೂಲ ಕ್ರಿಯೆಗಳು ಜಗಳವಾಡಲು ಪ್ರಾರಂಭಿಸಿದವು. ಆಗ ಕೂಡಿಸುವುದು ಹೇಳಿತು, ಜಗಳವಾಡಬೇಡ್ರಿ, ನಮ್ಮಲ್ಲಿ ಯಾರು ಶ್ರೇಷ್ಠ ಎಂದು ತೀರ್ಮಾನ ಮಾಡುವುದಕ್ಕೆ ನಂಗಂತೂ ವರ್ಗ ಅಣ್ಣ ಸರಿ, ನಿಮ್ಮ ತೀರ್ಮಾನ ಏನು ಎಂದು ಕೇಳಿತು. ಆಗ ಗುಣಕಾರ, ಹೌದು ಹೌದು, ನಂಗಂತೂ ವರ್ಗ ಅಣ್ಣನೇ ಸರಿ ಎಂದು ಹೇಳಿದಾಗ ಎಲ್ಲ ಕ್ರಿಯೆಗಳು ಒಪ್ಪಿದವು. ಆಗ ಗುಣಕಾರ, ಓ ವರ್ಗ ಅಣ್ಣ, ಏನ್ ಮಾಡ್ಲತ್ತಿ ಅಣ್ಣ ಎಂದಾಗ ವರ್ಗ ಅಣ್ಣ, ಏನು ಇಲ್ಲ ಅಣ್ಣ, ಮಕ್ಕಳು ವರ್ಗ ಸಂಖ್ಯೆ ಹೇಳುತ್ತಿದ್ದಾರೆ, ಅದಕ್ಕೆ ಸರಿಯೋ ತಪ್ಪೋ ಎಂದು ನೋಡ್ತಾ ಇದ್ದೀನಿ. ಗುಣಕಾರ, ಸ್ವಲ್ಪ ಕೆಲ್ಸ ಅದಣ್ಣ, ಬರ್ತೀಯಾ? ವರ್ಗ, ಬರ್ತೀನಿ ಅಣ್ಣ, ಸ್ವಲ್ಪ ತಡಿ ಆಯ್ತಾ ಎಂದಿತ್ತು. ಸ್ವಲ್ಪ ಸಮಯದ ನಂತರ ವರ್ಗ ಅಣ್ಣ ಬಂದನು. ಭಾಗಕಾರ, ವರ್ಗ ಅಣ್ಣ, ನಮ್ಮ ನಾಲ್ವರಲ್ಲಿ ಯಾರು ಶ್ರೇಷ್ಠ ಎಂದು ತೀರ್ಮಾನ ಮಾಡಬೇಕು. ವರ್ಗ, ಹಾಗಾದರೆ ನ್ಯಾಯಾಲಯ ಯಾವುದು? ಕಳೆಯುವುದು, ಇದೇ ನ್ಯಾಯಾಲಯ, ನೀವೇ ನ್ಯಾಯಾಧೀಶರು. ವರ್ಗ, ಸರಿ, ಹಾಗಾದರೆ ನೀವು ಬಂದು ತಮ್ಮ ತಮ್ಮ ಪರಿಚಯ ಹೇಳಿರಿ ಎಂದಾಗ ಸಾಲಾಗಿ ಬಂದರು. ಕೂಡುವುದು, ಅಣ್ಣ, ನಾನಿಲ್ಲದಿದ್ದರೆ ಕೂಡುವುದಕ್ಕೆ ಸಾಧ್ಯವಿಲ್ಲ, ಹಾಗೆ ವಿಶ್ವದಂತ ನನ್ನನ್ನು ದಿನನಿತ್ಯ ಎಲ್ಲರೂ ಬಳಸುತ್ತಾರೆ, ಆದ್ದರಿಂದ ನಾನೇ ಶ್ರೇಷ್ಠ. ಕಳೆಯುವುದು, ನೀನು ಕೂಡುವುದಷ್ಟೇ, ಆದರೆ ನೀನು ಕೂಡಿಸುವುದನ್ನು ನಾನು ಮುರಿದು ಚೂರು ಚೂರು ಮಾಡ್ತೀನಿ, ಆದ್ದರಿಂದ ನನ್ನಷ್ಟು ಶ್ರೇಷ್ಠ ಯಾರೂ ಇಲ್ಲ. ಗುಣಕಾರ, ನಿಮ್ಮಿಬ್ಬರಿಗಿಂತ ನಾನೇ ಶ್ರೇಷ್ಠ, ಏಕೆಂದರೆ ನಾನು 1 4 ಮಾಡ್ತೀನಿ, 5 25 ಮಾಡ್ತೀನಿ, ಆದ್ದರಿಂದ ನ್ಯಾಯಾಧೀಶರಾಗಿರುವಂತ ವರ್ಗ ಅಣ್ಣನು ನನ್ನಿಂದ ಹುಟ್ಟುತ್ತಾನೆ, ಗೊತ್ತಾ? ಭಾಕಾರ, ನಾನು ಒಂದು ವಸ್ತು, ಒಂದು ಹಣ್ಣುಗಳು, ಇತರ ವಸ್ತುಗಳನ್ನು ಒಬ್ಬೊಬ್ಬರಿಗೆ ಎಷ್ಟು ಬೇಕು ಎಂಬುದನ್ನು ಭಾಗಿಸಿ ಹಂಚುತ್ತೇನೆ, ಅದೇ ರೀತಿ ಭಾಗಕಾರ ನನ್ನ ಲಾಂಛನವಾಗಿದೆ. ವರ್ಗ, ನೀವು ಕಿತ್ತಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏಕೆಂದರೆ ನೀವು ಗಣಿತದ ಪ್ರಮುಖ ಭಾಗ ಅಥವಾ ಅಂಶಗಳು ಎನ್ನಬಹುದು. ಹಾಗೆ ನೀವು ಇಲ್ಲದಿದ್ದರೆ ನಮ್ಮ ನಿತ್ಯ ಜೀವನದ ಗಣಿತ ಮಾಡಲು ಅದು ಅಸಾಧ್ಯ, ಆದ್ದರಿಂದ ಕಿತ್ತಾಡಬಾರದು, ಆಯ್ತಾ? ಕಳೆಯೋದು, ಹೌದಾ ಅಣ್ಣ, ನಮ್ಗೆ ಗೊತ್ತೇ ಇರಲಿಲ್ಲ. ವರ್ಗ, ಈಗಾದ್ರೂ ತಿಳಿತಾ? ನಂಗೆ ಸ್ವಲ್ಪ ಕೆಲಸವಿದೆ, ಹೋಗ್ತೀನಿ, ಆಯ್ತಾ ಎಂದು ಹೋದ. ಆಗ ಎಲ್ಲ ಕ್ರಿಯೆಗಳು ಅರಿವಾದಾಗ ಅವುಗಳು ಸಂಖ್ಯೆಯೊಡನೆ ಸಂಖ್ಯೆ ಸೇರಿ ಸಂಕಲನವೋ, ಒಂದರಿನ್ನೊಂದು ಕಳೆವೆ ವ್ಯವಕಲನವೋ, ಗುಣಾಕಾರ ಮಗ್ಗಿಗಳು ಗುಣಿಸಲೇಬೇಕು, ಭಾಗಿಸುವ ಹಂತಗಳೇ ತಿಳಿಯಲೇಬೇಕು ಎಂದು ಆಡುತ್ತಾ ಎಲ್ಲ ಕ್ರಿಯೆಗಳು ಹೊರಟು. ನನ್ನ ಹೆಸರು ಮುಜಾಸಿರ್, ನನ್ನ ತಂದೆಯ ಹೆಸರು ಮೆಹಬೂಬ್ ಸಾಬ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಊರಲ್ಲಿ ಒಬ್ಬ ರೈತ ಇದ್ದಿದ್ದನು. ಅವನಿಗೆ ಒಬ್ಬ ಮಗ ಇದ್ದಿದ್ದನು. ಮಗನ ಹೆಸರು ರಮೇಶ. ಅವನಿಗೆ ನಾಟಕ ಎಂದರೆ ತುಂಬಾ ಇಷ್ಟ. ಒಂದು ದಿನ ಶಾಲೆಯಲ್ಲಿ ನಾಟಕ ಇತ್ತು. ಆ ನಾಟಕದಲ್ಲಿ ಇವನು ಭಾಗವಹಿಸಿದನು. ಆವಾಗ ಸ್ನೇಹಿತರು ಹೇಳಿದರು, ನೀ ನಾಟಕ ಮಾಡುತ್ತೀಯಾ? ನಿನ್ನ ಮುಖ ಹೋಗಿ ಕನ್ನಡಿಯಲ್ಲಿ ನೋಡ್ಕೋ, ನೀ ನಾಟಕ ಮಾಡದಂದ್ರೆ ಹೆಂಗೆ ಅಂತ ಅಂದಿದರು. ಆವಾಗ ಯಾಕೆ, ನಾ ನಾಟಕ ಮಾಡಬಹುದಲ್ಲ, ನಾನು ಮಾಡೇ ತೋರಿಸ್ತೀನಿ ಎಂದು ಹೇಳಿದರು. ಆವಾಗ ಅವನು ನಾಟಕಕ್ಕೆ ಹೋಗುತ್ತಾನೆ. ಹೋದಾಗ ವಲಯ ಮಟ್ಟದಲ್ಲಿ ಫಸ್ಟ್ ಬರುತ್ತಾರೆ, ತಾಲೂಕು ಮಟ್ಟದಲ್ಲಿ ಫಸ್ಟ್ ಬರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಸೆಕೆಂಡ್ ಬರ್ತಾರೆ. ಆವಾಗ ಅವನ ಫೋಟೋ ಪೇಪರ್ನಲ್ಲಿ ಬರುತ್ತದೆ. ಆವಾಗ ಅವನ ಸ್ನೇಹಿತರು ಅವನ ಬಳಿ ಬಂದು ಕ್ಷಮೆ ಕೇಳುತ್ತಾರೆ. ನಮ್ಮನ್ನು ತಪ್ಪಾಯ್ತು, ಇನ್ನೊಂದ್ಸತಿ ನಾವು ಹಿಂಗೆ ಮಾಡೋದಿಲ್ಲ ಎಂದು ಹೇಳಿದಾಗ ನನ್ನ ಸ್ನೇಹಿತರು ನಂಗೆ ಹಂಗೇನು ಅನ್ಸಂಗಿಲ್ಲ ಎಂದು ಹೇಳಿದರು. ಈಗ ಶ್ವೇತಾ ಅವರು ಬಂದು ಕತೆ ಹೇಳಬೇಕಾಗಿ ವಿನಂತಿ. 3 ಸ್ನೇಹಿತರು. ಒಂದಾನೊಂದು ಊರಲ್ಲಿ ಸೃಜನ್, ಸುರೇಶ್, ಸಮರ್ಥ್ ಇದ್ದರು. ಇವರು ತುಂಬಾ ಬುದ್ಧಿವಂತರು. ಇವರು ಸರ್ಕಾರಿ ಶಾಲೆಗೆ ಹೋಗುತ್ತಿದ್ದರು. ಹೀಗೆ ದಿನಗಳು ಕಳೆದವು. ಅವರ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದರು. ಅದರಲ್ಲಿ ಸುರೇಶ್ ಭಾಗವಹಿಸಿದನು. ಸುರೇಶ್, ವೇದಿಕೆ ಮೇಲಿರುವ ಎಲ್ಲರಿಗೂ ಶುಭೋದಯ. ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪರಿಸರದ ಬಗ್ಗೆ ನಾನು ಒಂದು ಹಾಡು ಹಾಡಲು ಬಯಸುತ್ತೇನೆ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ಎಂದು ಸುರೇಶ್ ಹಾಡಿದನು. ಅವನಿಗೆ ಒಂದು ಬಹುಮಾನ ಕೊಟ್ಟರು. ಅವನಿಗೆ ಶಬಾಷ್ ಎಂದರು. ಹೀಗೆ ದಿನಗಳು ಕಳೆದವು. ಒಂದು ದಿನ ಅವರ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದರು. ಅದರಲ್ಲಿ ಸೃಜನ್ ಭಾಗವಹಿಸಿದನು. ಸೃಜನ್, ವೇದಿಕೆ ಮೇಲಿರುವ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸ್ವಾತಂತ್ರ್ಯದ ಬಗ್ಗೆ ಕವನ ಹೇಳುತ್ತೇನೆ. ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಭಾರತೀಯರ ಅಭಿಮಾನದ ನಿತ್ಯೋತ್ಸವ. ರಾಷ್ಟ್ರಪಿತರ ಸತ್ಯ ಅಹಿಂಸರ ಸನ್ಮಾರ್ಗದಲ್ಲಿ, ಶಾಂತಿದೂತರ ನಿಷ್ಠೆಯ ಬಲದಲ್ಲಿ, ಮಹಾತ್ಮರ ತ್ಯಾಗದ ಅಪರ್ಣೆಯಲ್ಲಿ. ಸ್ವಾತಂತ್ರ್ಯೋತ್ಸವ ಭಾರತೀಯರ ಅಭಿಮಾನದ ನಿತ್ಯೋತ್ಸವ ಎಂದು ಸೃಜನ್ ಕವನ ಹೇಳಿದನು. ಅವನಿಗೂ ಕೂಡ ಒಂದು ಬಹುಮಾನ ಕೊಟ್ಟರು. ಅವನಿಗೂ ಸೂಪರ್ ಎಂದರು. ಹೀಗೆ ದಿನಗಳು ಕಳೆದವು. ಒಂದು ದಿನ ಅವರ ಶಾಲೆಯಲ್ಲಿ ಮತ್ತೆ ಮಕ್ಕಳ ದಿನಾಚರಣೆವಿತ್ತು. ಸಮರ್ಥ ಚಿತ್ರಕಲೆಯಲ್ಲಿ ಭಾಗವಹಿಸಿದನು. ಅವನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಚಿತ್ರವನ್ನು ಬಿಡಿಸಿದನು. ಅವನಿಗೂ ಕೂಡ ಬಣ್ಣದ ಬಹುಮಾನ ಕೊಟ್ಟರು. ಹೀಗೆ ಎಷ್ಟೋ ವರ್ಷಗಳಾದವು. ಸುರೇಶ್ ದೊಡ್ಡ ವ್ಯಕ್ತಿಯನಾಗಿ ಒಳ್ಳೆಯ ಹಾಡುಗಾರನಾದನು. ಹಾಗೆಯೇ ಸೃಜನ್ ಕೂಡ ದೊಡ್ಡ ವ್ಯಕ್ತಿಯನಾಗಿ ಒಳ್ಳೆಯ ಕವನಗಾರನಾದನು. ಹಾಗೆಯೇ ಸಮರ್ಥ್ನು ಕೂಡ ದೊಡ್ಡ ವ್ಯಕ್ತಿಯಾಗಿ ಒಳ್ಳೆಯ ಕಲಾವಿದರಾಗಿದ್ದನು. ಸೃಜನ್, ಸುರೇಶ್, ಸಮರ್ಥ್ ಇವ ಮೂವರು ಕೂಡ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟರು. ಅವರು ಮೂವರು ತುಂಬಾ ಸಂತೋಷ ಪಟ್ಟರು. ನಾವು ಕೂಡ ಅವರ ಹಾಗೆ ಕವನಗಾರರು, ಹಾಡುಗಾರರು, ಬೇರೆ ಬೇರೆ ಕಲಾವಿದರು ಆಗಬೇಕೆಂದು ಬಯಸುತ್ತೇನೆ. ಈಗ ಮಾವಿ ರೆಡ್ಡಿ ಅವರು ಬಂದು ಕತೆ ಹೇಳಬೇಕಾಗಿ ವಿನಂತಿ. ಅಕ್ಕ ತಮ್ಮ. ಒಂದು ಹಳ್ಳಿಯಲ್ಲಿ ಇಬ್ಬರು ಅಕ್ಕ ತಮ್ಮ ಇದ್ದರು. ಅವರ ಹೆಸರು ರಾಜು ಮತ್ತು ಸಾರಿಕಾ. ಅವರು ಯಾವಾಗಲೂ ಕಿತ್ತಾಡುತ್ತಿದ್ದರು. ಏಕೆಂದರೆ ಅಕ್ಕ ನೀರಿನ ಸಲುವಾಗಿ ನೀರು ತುಂಬು ಎಂದು ರಾಜುವಿನ ಜೊತೆಗೆ ಜಗಳವಾಡುತ್ತಿದ್ದಳು. ತಂದೆ ಕೂಲಿಗೆ ಹೋಗುತ್ತಿದ್ದನು. ಕೂಲಿಗೆ ಹೋದ ಹಣವನ್ನು ಮನೆಯಲ್ಲಿ ತಂದು ಕೊಡುತ್ತಿರಲಿಲ್ಲ. ಅದರ ಸಲುವಾಗಿ ತಾಯಿ ಮತ್ತು ತಂದೆ ಜಗಳವಾಡುತ್ತಿದ್ದರು. ಸಾರಿಕಾ ಮತ್ತು ರಾಜು ಅದನ್ನು ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದರು. ಹೀಗೆ ಕೆಲವು ವರ್ಷ ನಡೆದವು. ರಾಜು ಅವರ ಅಪ್ಪ ಎಂದರೆ ಬಹಳ ಕೋಪ. ತಾಯಿ ಕೂಲಿಗೆ ಹೋಗುತ್ತಾಳೆ. ಸಾರಿಕಾಗೆ ಮದುವೆ ಆಯಿತು. ರಾಜು ಶಾಲೆಗೆ ಹೋಗುತ್ತಿದ್ದನು. 10ನೇ ತರಗತಿಯಲ್ಲಿ ಪಾಸ್ ಆದನು. ಅಪ್ಪ ಕುಡಿಯುವುದು ಬಿಟ್ಟು ಒಳ್ಳೆಯ ಸಂಸಾರ ನಡೆಸಿದರು. ರಾಜುವಿಗೆ ಸರಕಾರಿ ನೌಕರಿ ಸಿಕ್ಕಿತು. ಹೀಗೆ ಅವರು ಸುಖವಾಗಿ ಬಾಳತೊಡಗಿದರು. ಧನ್ಯವಾದ. ನನ್ನ ಹೆಸರು ಅಂಕಿತಾ. ನನ್ನ ತಂದೆ ಹೆಸರು ಸಿದ್ದಪ್ಪ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಂದು ಪುಟ್ಟ ನವಿಲು. ಒಂದಾನೊಂದು ಊರಿನಲ್ಲಿ ಒಂದು ಪುಟ್ಟ ನವಿಲಿತ್ತು. ಹಾಗೆ ಒಬ್ಬ ಹುಡುಗ ಇದ್ದನು. ಅವನ ಹೆಸರು ರಾಮು. ಅವನು ದಿನಾಲೂ ಶಾಲೆಗೆ ಹೋಗುತ್ತಿದ್ದನು. ನವಿಲು ಬಹಳ ಸುಂದರವಿತ್ತು. ಒಂದು ದಿನ ಶಾಲೆಯಲ್ಲಿ ಸರ್ ಒಂದು ಪ್ರಶ್ನೆ ಕೇಳಿದರು. ವಿದ್ಯಾರ್ಥಿಗಳೇ, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ಎಂದರು. ಯಾರಿಗೆ ಉತ್ತರ ಬರ್ತದೆ ಕೈ ಎತ್ತಿ ಎಂದರು. ಸರ್ ಹೇಳಿದರು. ಆವಾಗ ರಾಮು ಸರ್ ನಾ ಹೇಳ್ತೀನಿ ಅಂದು. ಸರ್ ಹೇಳು ರಾಮು, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಸರಿಯಾದ ಉತ್ತರ. ಅವನಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಹೀಗೆ ಹಲವಾರು ದಿನಗಳು ಕಳೆದವು. ಒಂದು ದಿನ ಗಣರಾಜ್ಯೋತ್ಸವ ಇತ್ತು. ಆವಾಗ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. ಒಬ್ಬರು ಭಾಷಣ ಮಾಡಿದರು. ಹಾಗೆ ಪ್ರಾರ್ಥನೆ ಗೀತೆ ಎಲ್ಲವೂ ಮಾಡಿದರು. ರಾಮು ಸರ್ ನಾ ಒಂದು ಹಾಡು ಹಾಡುತ್ತೇನೆ ಎಂದನು. ಹಾಡು ರಾಮು. ಸರ್ ನಾನು ನಮ್ಮ ರಾಷ್ಟ್ರೀಯ ನವಿಲಿನ ಮೇಲೆ ಹಾಡುತ್ತೇನೆ ಎಂದನು. ಹಾಡು ನೋಡು. ಆಯ್ತು ಸರ್ ಎಂದು ಹಾಡಿದನು. ಪುಟ್ಟ ಪುಟ್ಟ ನವಿಲೆ, ಚಿಕ್ಕ ಚಿಕ್ಕ ನವಿಲೆ, ಎಲ್ಲಿಗೆ ಹೊರಟಿರುವೆ ಓ ನವಿಲೆ, ಎಲ್ಲಿಗೆ ಹೊರಟಿರುವೆ. ಅಂದ ಚಂದ ತೋರಿಸುತ್ತಾ ಬಳ್ಳಿಯ ಹಾಗೆ ಬಳಕುತ್ತಾ, ಎಲ್ಲಿಗೆ ಹೊರಟಿರುವೆ ಓ ನವಿಲೆ, ಎಲ್ಲಿಗೆ ಹೊರಟಿರುವೆ ಎಂದು ಹಾಡಿದನು. ಅವನಿಗೆ ಪ್ರಥಮ ಬಹುಮಾನ ಸಿಕ್ಕಿತು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅವನಿಗೆ ಖುಷಿಯಾಯಿತು. ಅವರ ಊರಿಗೆ ಬಂದನು. ಮನೆಗೆ ಹೋಗಿ ನವಿಲಿಗೆ ಎಲ್ಲ ಹೇಳಿದನು. ನವಿಲೆ, ನೀನು ನನಗೆ ಆಶೀರ್ವಾದ ಮಾಡು ಎಂದನು. ಯಾವಾಗಲೂ ಮನೆಯಲ್ಲಿ ಯಾವುದಾದ್ರೂ ಒಂದು ಪಕ್ಷಿ ಅಥವಾ ಪ್ರಾಣಿ ಸಾಕಬೇಕು, ಯಾವುದಾದ್ರೂ ಒಂದು ಮನೆಯಲ್ಲಿ ಸಾಕಬೇಕು ಎಂದು ಇಷ್ಟು ಹೇಳಿ ನನ್ನ ಚಿಕ್ಕ ಕಥೆಯನ್ನು ಮುಗಿಸ್ತೇನೆ. ಜೈ ಹಿಂದ್. ನನ್ನ ಹೆಸರು ಮಹದೇಶ್. ತಂದೆ ಶಿವಪುತ್ರಪ್ಪ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಜ್ಜಿ ಮತ್ತು ಜಿಂಕೆ. ಒಂದನೊಂದು ಕಾಲದಲ್ಲಿ ಒಬ್ಬಳು ಅಜ್ಜಿ ಇದ್ದಳು. ಯಾವಾಗಲೂ ಒಬ್ಬಳೇ ಇರುತ್ತಿದ್ದಳು. ಒಂದು ಚಿಕ್ಕದಾದ ಪುಟ್ಟದಾದ
ಒಂದು ಗುಡಿಸಿನಲ್ಲಿ ಇರುತ್ತಿದ್ದಳು. ಅವಳ ಹೆಸರು ಪುಟ್ಟಜ್ಜಿ. ಅವಳು ದಿನಾಲು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಒಂದು ದಿನ ಒಲೆಗೆ ಹಚ್ಚುವ ಸೌದೆ ಆಗುತ್ತದೆ. ಪುಟ್ಟಜ್ಜಿ ಮನೆ ಪಕ್ಕದಲ್ಲಿ ಒಂದು ಕಾಡು ಇತ್ತು. ಪುಟ್ಟಜ್ಜಿ ಕಾಡಿನ ಒಳಗೆ ಹೋದಳು. ಪುಟ್ಟಜ್ಜಿ ಹಾಗೆಯೇ ಮುಂದಕ್ಕೆ ಹೋದಳು. ಆಗ ಒಂದು ಜಿಂಕೆ ಕಾಲಿಗೆ ಪೆಟ್ಟಾಗಿ ಬಿದ್ದಿತ್ತು. ಪುಟ್ಟಜ್ಜಿ ಜಿಂಕೆ ಬಳಿ ಹೋದಳು. ಎಲೆಯನ್ನು ಕುಟ್ಟಿ ಜಿಂಕೆಯ ಕಾಲಿಗೆ ಹಚ್ಚಿದಳು. ಜಿಂಕೆ, ಧನ್ಯವಾದಗಳು ಅಜ್ಜಿ. ನಿನ್ನ ಹೆಸರೇನು? ಪುಟ್ಟಜ್ಜಿ. ಓ ಮಾತಾಡುವ ಜಿಂಕೆ, ನನ್ನ ಹೆಸರು ಪುಟ್ಟಜ್ಜಿ ಅಂತ. ಜಿಂಕೆ, ನಿನ್ನ ಹೆಸರು ಪುಟ್ಟಜ್ಜಿ. ಪುಟ್ಟಜ್ಜಿ, ಹೌದು ಜಿಂಕೆ. ಜಿಂಕೆ, ನೀನು ಏಕೆ ಕಾಡಿನ ಒಳಗೆ ಬಂದೆ? ಪುಟ್ಟಜ್ಜಿ. ಪುಟ್ಟಜ್ಜಿ, ನಾನು ಅಡುಗೆ ಮಾಡಲು ಕೂತಿದ್ದೆ. ಸೌದೆ ಆಗಿತ್ತು. ಜಿಂಕೆ, ಸೌದೆ ಆಗಿತ್ತು. ಜಿಂಕೆ, ಹೌದು. ಪುಟ್ಟಜ್ಜಿ, ಬಾ, ಇಲ್ಲಿ ಬಹಳಷ್ಟು ಸೌದೆ ಇದೆ. ಪುಟ್ಟಜ್ಜಿ, ಹೌದಾ, ನಡಿ ಹೋಗೋಣ. ಆವಾಗ ಇಬ್ಬರು ಹೋಗುತ್ತಿದ್ದರು. ಆಗ ಒಂದು ಹುಲಿ ಬಂತು. ಏ ಜಿಂಕೆ, ನೀನು ಮನುಷ್ಯರ ಜೊತೆಗೆ ಏಕಿದ್ದಿ? ನನ್ನ ಕಾಲಿಗೆ ಪೆಟ್ಟಾಗಿತ್ತು. ಈ ಪುಟ್ಟಜ್ಜಿನೇ ಬಂದು ಕಾಲಿಗೆ ಎಲೆಯನ್ನು ಕುಟ್ಟಿ ಹಚ್ಚಿದಳು. ಆವಾಗ ಆರಾಮ ಆಯಿತು. ಸೌದೆ ಬೇಕಾಗಿತ್ತು. ಅದಕ್ಕೆ ನಾನು ಕರೆದುಕೊಂಡು ಬಂದೆ. ಹುಲಿ ಸಿಟ್ಟಿನಿಂದ ಇಬ್ಬರನ್ನು ಸಾಯಿಸಿ ಬಿಟ್ಟಿತು. ಈಗ ಪಲ್ಲವಿಯವರು ಬಂದು ಕತೆ ಹೇಳಬೇಕಾಗಿ ವಿನಂತಿ. ಒಂದು ಊರಿನಲ್ಲಿ ಗಂಡ ಹೆಂಡತಿದ್ದರು. ಅವರಿಗೆ 3 ಹೆಣ್ಣು ಮಕ್ಕಳು. ಅವರು ತುಂಬಾ ಜಾಣರಾಗಿದ್ದರು. ದಿನ ಶಾಲೆಗೆ ಹೋಗುತ್ತಿದ್ದರು. ಹೀಗೆ ಒಂದು ದಿನ ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಮರದ ಕೆಳಗೆ ಒಬ್ಬ ಮುದುಕ ಕುಂತಿದ್ದನು. ಅವಾಗ ಅವನು ಮುದುಕ, ಮಕ್ಕಳೇ, ನಿಮ್ಮ ಹತ್ರ ಏನಾದ್ರೂ ಸ್ವಲ್ಪ ಇದ್ರೆ ತಿಂಡಿ ಕೊಡ್ತಿದ್ರ ಅಂತ ಮಕ್ಕಳಿಗೆ ಕೇಳಿದನು. ಆವಾಗ ಮಕ್ಕಳು, ತಾತ ಇದ್ದಿದ್ದೆ, ನನ್ನ ಹತ್ರ ಊಟ ಇದೆ, ತಗೋ ತಂದು ಕೊಟ್ಟರು. ಆವಾಗ ಮುದುಕ ತಿಂದ ನಂತರ, ತುಂಬಾ ಧನ್ಯವಾದಗಳು ಮಕ್ಕಳೇ, ನೀವು ತುಂಬಾ ನನಗೆ ಹಸುವಿನಿಂದ ಊಟವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಹಾಯ ಮಾಡಿರಿ, ನಿಮಗೆ ದೇವರು ಒಳ್ಳೇದು ಮಾಡುತ್ತಾನೆ ಎಂದು ಹೇಳುತ್ತಾನೆ. ಶರಣಪ್ಪ ಅವರು ಬಂದು ಕತೆ ಹೇಳಬೇಕಾಗಿ ವಿನಂತಿ. ಒಂದು ಊರಿನಲ್ಲಿ ಒಬ್ಬ ಮೂಕ ಇದ್ದ. ಆ ಮೂಕ ದಿನಾಲು ಮರದ ಕೆಳಗಡೆ ಸಾಂಗ್ ಆಡುತ್ತಿದ್ದನು. ಒಂದು ದಿನ ಒಂದು ಹುಡುಗಿ ನೋಡಿದಳು. ಅವಳಿಗೆ ಕಿವಿ ಕೇಳುತ್ತಿದ್ದಿಲ್ಲ. ಮೂಕ ಸಾಂಗ್ ಆಡುತ್ತಿದ್ದನು. ಆ ಕಿವಿಡಿ ಸಾಂಗ್ ಕೇಳುತ್ತಿದ್ದಳು. ಅವಾಗ ಒಬ್ಬ ಕಣ್ಣು ಕಾಣದ ತಾತ ನೋಡಿದನು. ಅವಾಗ ತಾತ ಹುಡುಗಿಯ ಅಪ್ಪನಿಗೆ ಹೇಳಿದನು. ಅಪ್ಪನಿಗೆ ಕಾಲು ಇಲ್ಲ. ಅವಾಗ ಅವನು ಗಾಡಿ ತಗೊಂಡು ಕಿಕ್ ಹೊಡೆದು ಪ್ಯಾಂಡಲ್ ಹೊಡೆದುಕೊಂಡು ಬಂದನು. ಅಪ್ಪ ಬಂದೂಕು ತಗೊಂಡು ಮೂಕನಿಗೆ ಹೊಡೆದನು. ಹುಡುಗಿಯ ಪ್ರಾಣ ಹೋಯಿತು. ಈಗ ಕತೆ ಓದೋದು ಇನ್ನು ಓದೋರು ಇದ್ದಾರೆ, ಬರ್ದೋರು ಇದ್ದಾರೆ. ಸಮಯ ಆಗಿದ್ರಿಂದ ಉತ್ಪ್ರೇಕ್ಷೆಯ ಕತೆ ಅಂತ ಅವಕ್ಕೆಲ್ಲ ಏನೋ ಉತ್ಪ್ರೇಕ್ಷೆ ಐತೆ. ಹೌದಾ, ಹಿಂಗ ಹೌದಾ ಅಂತ ಆಯ್ತಾ? ಓಕೆ. ಈಗ ಸರ್ ಅವರು ಯಾವ ಕತೆ ಚೆನ್ನಾಗಿ ಓದಿದ್ದಾರೆ, ಯಾವ ಕತೆ ಚೆನ್ನಾಗಿತ್ತು ಅಂತ ಅವ್ರಿಗೆ ಇಷ್ಟ ಆದ ಕತೆಗೆ ಒಂದು ಪುಸ್ತಕ ಬಹುಮಾನ ಇರ್ತದೆ. ಸರ್ ಅವರು ಮಾತಾಡ್ತಾರೆ. ನಿಜವಾಗ್ಲೂ ಇವತ್ತು ನನಗೆ ನನ್ನ ಲೈಫಲ್ಲಿ ತುಂಬ ಅರ್ಥಪೂರ್ಣವಾದ ದಿನ. ಅದಕ್ಕೆ ಇಲ್ಲಿ ಈ ಪುಟ್ಟ ಕಂದಮ್ಮಗಳು ಬರೆಯೋದನ್ನು ಕಲಿತಿದ್ದಾರೆ ಅನ್ನೋದು ಹೇಳೋದೇ ಹೆಚ್ಚುಗಾರಿಕೆ, ಈ ದಿನದ ಹೆಚ್ಚುಗಾರಿಕೆ. ಅಂದರೆ ಅವರು ಅನಿಸಿದ್ದನ್ನು ಬರೆದಿದ್ದಾರಲ್ಲ, ಅದು ವಿರೋಧಾಭಾಸದ ಇದಂತಂದರೆ ಈ ಓದದ್ನಲ್ಲ, ಹೆಸರೇನಪ್ಪ ನಿಂದು? ಶರಣಪ್ಪ. ಅವನ ಕತೆ ವಿಸ್ತಾರ ಅಂದರೆ
ಯಾವುದು ಆಗುವುದಿಲ್ವೋ ಅದನ್ನು ಕಾಣುವುದು. ಕುಂಟ ಅಲ್ಲಿಗೆ ಬಂದ ಅಂತಂದ್ರೆ ಕಾಲೇ ಇಲ್ಲ, ಹೆಂಗೆ ಬರ್ತಾನೆ? ಕುರುಡ ಅದನ್ನು ನೋಡಿದ ಅಂತ ಬರೀತಾನೆ ಅವ. ಕಣ್ಣೇ ಇಲ್ಲ, ಹೇಗೆ ನೋಡ್ತಾನೆ? ಆದರೆ ಇವು ಕಲ್ಪನಾತೀತ ಕ್ರಿಯೆಗಳು ಅಂತ ಅನಿಸುತ್ತೀವಿ. ಅಂದರೆ ಕಥೆಗಳಲ್ಲಿ ಬರ್ತದೆ, ಯಾಕೆ ಬರಿಬಾರ್ದು? ನೋಡಿದ ಅಂದರೆ ಕಣ್ಣೋಟದಿಂದ ಅಷ್ಟೇ ಅಲ್ಲ, ಕಣ್ಣಿನ ಒಳನೋಟದಿಂದ ನೋಡಿರ್ತಾನೆ. ಇಲ್ಲಿ ಕುಂಟನಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಕುಂತು ನಮ್ಮ ಬೆಳಿ ನೋಡ್ತೀನಿ. ನಮ್ಮ ಬೆಳಿ ಒಳಗೆ ಹಕ್ಕಿ ಕುಂತಾವ, ಯಾರು ಹೊಡೆಯೋರು ಕಾಣುವಲ್ರಲ್ಲ. ಯಾರು ಹೊಡೆಯೋರು ಕಾಣದಿದ್ರೆ ಅಲ್ಲಿ ಇವ್ರಿಗೂ ಹೇಳ್ಬೇಕಾಗಿತ್ತು ಅಂತ ಇಲ್ಲಿಂದ ನೋಡ್ತಿರ್ತಾನವ. ಈ ಸ್ವಭಾವ ಹುಟ್ಟೋದು ಹೇಗೆ? ಈ ಸ್ವಭಾವ ನಿಮ್ಮ ಕಲ್ಪನೆಯಿಂದ ಹುಟ್ಟುತ್ತದೆ. ಅದಕ್ಕೆ ಇವನು ಹೇಳಿದನು ಶರಣಪ್ಪ, ನಿನ್ನ ವಯಸ್ಸೆಷ್ಟು? 14. 9ನೇ ಕ್ಲಾಸಾ? 8. ಹಾಂ, ಇನ್ನು 2 ವರ್ಷಕ್ಕೆ ನೀನು ತರುಣನಾಗ್ತೀಯ. ಅವಾಗ ನಿಮ್ಮ ಕನಸುಗಳು ಜಾಸ್ತಿ ಆಗ್ತವೆ, ನಿಮ್ಮ ಮನಸ್ಸುಗಳು ಎತ್ತರ ಆಗ್ತವೆ. ಕನಸು ಮತ್ತು ಮನಸ್ಸು ಎರಡೂ ಸೇರಿ ನಿಮ್ಮ ಬದುಕಿನ ನಿರಂತರವಾದ ಕ್ರಿಯೆಗಳನ್ನು ಕಟ್ಟಿಕೊಡ್ತಾ ಇರ್ತವೆ. ಆವಾಗ ನಿಮಗೆ ಈ ನೇಚರು, ನಾಟಕ, ಸಿನಿಮಾ, ಹಾಡು, ಡ್ಯಾನ್ಸು, ಮತ್ತು ಈ ಆಟ, ಓಟ, ಕಣ್ಣೋಟ, ಬೇರೆ ಎಲ್ಲ ಜಗತ್ತು ತೆರ್ಕೊಳ್ತದೆ ಈಗ ನಿಮ್ಮ ಮುಂದೆ. ಅದಕ್ಕೆ ನಿಮ್ಮ ಮುಂದಿನ ದಿನಗಳು ಬಹಳ ಭವಿಷ್ಯ ಚೆನ್ನಾಗಿರಲಿ. ಹೊಸ ಹೊಸ ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು, ಒಳ್ಳೆ ಕಲ್ಪನೆಗಳನ್ನು ಇದು ಮಾಡಿ. ಆಮೇಲೆ ಅಶೋಕ್ ಅವರಿದ್ದಾರೆ, ಅವ್ರು ನೀವು ಬರೆದಿದ್ದಕ್ಕೆ ಫೈನಲ್ ಇದನ್ನು ಕೊಡ್ತಾರೆ, ಟಚ್ ಕೊಡ್ತಾರೆ. ಮುಂದೆ ಅದು ಹೊಸ ಕ್ರಿಯೆ ಆಗುತ್ತೆ, ಹೊಸ ಕಥೆಗಳಾಗ್ತವೆ. ಹಾಗೆ ನಿಮ್ಮ ಶಾಲೆಯಿಂದ ಎಲ್ಲ ತರಗತಿಗಳಿಂದ ಕತೆ, ಕಾವ್ಯ, ನಾಟಕ ಮತ್ತು ಆಟ, ಪ್ರವಚನ ಎಲ್ಲ ನಡೀಲಿ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಎಲ್ಲರೂ ಕಥೆಗಳು ಚೆನ್ನಾಗಿ ಬರಲಿ.